ನಿಮ್ಮ ಎಲ್ಲ ಕನಸುಗಳ ಮುಂದುವರೆದ ಭಾಗ ವೀರಚಂದ್ರಹಾಸ. ಹೌದು. ಯಾರು ಸರ್ ವೀರಚಂದ್ರಹಾಸ? ವೀರಚಂದ್ರಹಾಸ ನಮ್ಮ ಯಕ್ಷಗಾನ ಕಲೆಯೇ ಒಂದು ವೀರಚಂದ್ರಹಾಸ. ನಾರ್ಮಲ್ ಆಗಿ ಯಕ್ಷಗಾನದಲ್ಲಿ ಇದನ್ನ ಚಂದ್ರಹಾಸ ಚರಿತ್ರೆ ಅಂತ ಕರೀತಾರೆ. ನಾನು ಯಾಕೆ ಅದನ್ನ ಇಟ್ಟೇನೆ ಹೇಳಿದ್ರೆ, ಆ ಕತೆ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಅಂದರೆ ಅದು ಪ್ರತಿಯೊಬ್ಬನಿಗೂ ನಾಟುತ್ತೆ. ಈವನ್ ನೀವು ಕೂಡ ಬಿಗಿನಿಂಗ್ ಸ್ಟೇಜಲ್ಲಿ ಬಂದ ರೀತಿಗೂ ಇವತ್ತು ನೀವು ಸೆಟ್ಲ್ ಆದ ರೀತಿಗೂ ನೀವು ಒಬ್ಬ ವೀರಚಂದ್ರಹಾಸ. ನಾನು ನನ್ನ ಜರ್ನಿಯಲ್ಲಿ ನಾನು ಎಲ್ಲಿ ಪಾತಾಳದಲ್ಲಿದ್ದೆ, ನಾನು ಇವತ್ತಿಗೆ ಏನು ಬಂದು ಸೇರಿದೆ, ನಾನು ಒಬ್ಬ ವೀರಚಂದ್ರಹಾಸ. ಯಾವ ಕಷ್ಟಗಳನ್ನು ಸ್ಕಿಪ್ ಮಾಡದೆ ಎಲ್ಲದನ್ನೂ ಅನುಭವಿಸಿ ಕಣ್ಣೀರಾಗಿ ಗಟ್ಟಿ ಮನಸ್ಸು ಮಾಡಿಕೊಂಡು ಗಟ್ಟಿಯಾಗಿ ಬಂದವರು ಯಾರಿದ್ದಾರೆ ಅವರೆಲ್ಲರೂ ವೀರಚಂದ್ರಹಾಸ. ಸೊ ಆ ಕತೆ ನನಗೆ ಇಷ್ಟ ಆದ ಅದೇ ಉದ್ದೇಶ. ನಿಮ್ಮ ಬೇರೆ ಸಿನಿಮಾಗಳ ಸಂಗೀತ ನಿರ್ದೇಶನ ಇರ್ಬೋದು, ನಿಮ್ಮ ನಿರ್ದೇಶನ ಸಿನಿಮಾ ಇರ್ಬೋದು, ಇನ್ನೊಂದು ಹೊಸ ಹೊಸ ಪ್ರಯೋಗಗಳನ್ನು ನೀವು ಸದಾ ಮಾಡ್ತಾ ಇರೋರು. ಅದೇ ಥರದ ಒಂದು ಪ್ರಯೋಗ ಇದು. ನಾವು ಏನು ಯಕ್ಷಗಾನ ನೋಡಿದವಾಗ, ಪಾರಂಪರಿಕ ಯಕ್ಷಗಾನ ನೋಡಿದಾಗ ಏನು ಕಲ್ಪನೆ ಬರುತ್ತೆ ನಮಗೆ, ಓಕೆ ರಾಜರ ಆಸ್ಥಾನದಲ್ಲಿದ್ದೇನೆ ಅವನು ಕೂತಿದ್ದಾನೆ ಅಂತ, ಅದು ಎಲೆಬ್ರೇಟ್ ಆದರೆ ಹೆಂಗಿರುತ್ತೆ. ಸೊ ಜಸ್ಟ್ ಥಿಂಕ್ ಮಾಡಿ ಅವನಲ್ಲಿ ಕೂತಿದ್ದಾನೆ, ಕಟ್ ಮಾಡಿದ್ರೆ ಎಲ್ಲ ಅರೇಂಜ್ ಆಯಿತು, ಚೌಕಿ ಎಲ್ಲ ಅರೇಂಜ್ ಆಯಿತು, ರಂಗ ಏನು ಮಂಟಪ ಬಂತು, ಎದುರುಗಡೆ ಮಂತ್ರಿಗಳು ವರ್ಗ ಕೂತಿದ್ದಾರೆ, ಹಿಂದ್ಗಡೆ ಸಾಮಂತರ ವರ್ಗ ಕೂತಿದ್ದಾರೆ, ಆಸ್ಥಾನ ಇದೆ, ಆಸ್ಥಾನದಲ್ಲಿ ಸಖಿಯರು ಗಾಳಿ ಹಾಕ್ತಾ ಇದ್ದಾರೆ. ಆ ಚಿತ್ರಣ ನಮ್ಗೇನು ಅವ್ರು ಹೇಳ್ತಾ ಇದ್ದಾರೆ ಅದು ವೈಭವೀಕರಣ ಆದರೆ ಹೆಂಗಿರುತ್ತೆ, ಇದು ನನ್ನ ಕಲ್ಪನೆ. ಇದು ಪ್ರತಿಯೊಬ್ಬರು ಈ ಆ್ಯಂಗಲಲ್ಲಿ ಯಕ್ಷಗಾನ ನೋಡೋ ಥರ ಆಗಬೇಕು ಅಂತ. ಇದರ 100% ಇದಾದ ಮೇಲೆ ಸಾಕಷ್ಟು ಬದಲಾವಣೆಗಳು ಯಕ್ಷಗಾನದಲ್ಲಿ ಬರುತ್ತೆ. ಪ್ರತಿಯೊಂದು ನಮ್ಮಲ್ಲಿ ಅಷ್ಟು ವರ್ಷದಿಂದ ಅದು ಫೈನ್ ಟ್ಯೂನ್ ಆಗಿ ಬಂದಿದೆ. ನಾವೇನು ಇವತ್ತು ಕೂತ್ಕೊಂಡು ಅಂತ ಟ್ಯೂನ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಜಸ್ಟ್ ಪ್ರೆಸೆಂಟ್ ಮಾಡಿದೆ ಅಷ್ಟೇ. ನನ್ನ ಭಾಗ್ಯ, ನನ್ನ ಜೀವಮಾನದಲ್ಲಿ ಒಂದು ಸಿಕ್ಕಿದಂಥ ದೊಡ್ಡ ಭಾಗ್ಯ. ನನಗೆ ಇಷ್ಟು ದುಡ್ಡು ಹಾಕಿದೆ ಇದ್ರದ್ದು ಬರುತ್ತೋ ಆ ಆ್ಯಂಗಲಲ್ಲಿ ನಾನಿಲ್ಲ. ನಾನು ಆ ಆ್ಯಂಗಲಿಗೆ ಇದ್ದಿದ್ದರೆ ನಮ್ಮ ಈ ಭಾಗದಲ್ಲಿ ನಾನು ಇಷ್ಟು 5 ಪಿಕ್ಚರ್ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಕರ್ತವ್ಯ. ಇದು ಮುಂದಿನ ಜನ್ರೇಷನಿಗೆ ಏನಾದ್ರು ಒಂದು ಕೊಡಬೇಕು. ಮುಂದಿನ ಜನ್ರೇಷನಿಗೆ ನಾವು ಒಂದು ಸ್ವಲ್ಪ ದಾರಿ ಆಯ್ಕಷ್ಟೆ. ಪ್ರತಿ ಹಂತದಲ್ಲಿ ನಾವು ಗಮನಿಸಿದಂಗೆ ಒಂದು ಪಾಸಿಟಿವ್ ಥಾಟ್ ಇರುತ್ತೆ. ನಿಮ್ಮ ಫೇಮಸ್ ಡೈಲಾಗ್ ನಾನು ಲಾಸ್ಟ್ ಭಾಷಣ ಮುಗಿಯುವಾಗ ಕೇಳ್ತೇವೆ ಯಾವಾಗಲೂ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಷ್ಟು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟನ್ನು ಮಾಡಲಿಕ್ಕೆ ಟೈಮ್ ಸಿಗದೆ ಇರಲಿ ಅಂತ ಹೇಳಿ. ಲೈಫ್ ಅನ್ನೋದು ತುಂಬ ಶಾರ್ಟ್. ಇದರಲ್ಲಿ ಗ್ರೋತ್ ಅನ್ನೋದು ಬರೀ ನೀವು ಫೈನಾನ್ಷಿಯಲ್ ಸ್ಟ್ರೆಂತ್ ಅಲ್ಲ, ಇದರಲ್ಲಿ ನಿಮ್ಮ ಯೂನಿಟಿ ಸ್ಟ್ರೆಂತ್. ನೀವು ಇವತ್ತಿಗೆ ಏನು ಬೆಂಗಳೂರು ಬೆಳೆದಿತ್ತು, ಆ ಕಾಲಕ್ಕೆ ಎಲ್ಲ ಒಟ್ಟು ಸೇರಿ ಮಾಡೋದಕ್ಕೋಸ್ಕರ ಇವತ್ತು ಬೆಂಗಳೂರು ಬೆಳೆದಿತ್ತು. ಅದೇ ರೀತಿ ನಿಮ್ಮ ಹಳ್ಳಿ ಬಗ್ಗೆ ಪ್ರತಿಫಲಾಪೇಕ್ಷತೆ ಇಲ್ಲದೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇತ್ತೋ ಮಾಡಿ. ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬದುಕರ ತಾಯಿ ಥರ ಬದುಕಬೇಕಂತೆ. ನೀವು ಹುಟ್ಟಿ ನಿಮ್ಮನ್ನು ಏನೋ ದೊಡ್ಡವ್ರನ್ನ ಮಾಡಿ ನೀವು ಸಾಯೋ ತನಕನೂ ನಿಮ್ಮ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡ್ದ ಏಕೈಕ ಜೀವ ಅದು. ಆ ಥರ ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆದ್ರೂ ನಾವು ಬದುಕೋ ಥರ ಪ್ರಯತ್ನ ಮಾಡುವ ಅಂತ ಹೇಳಿ ನನ್ನ ಆಸೆ. ನನಗೆ ಒಂದು ಆಸೆ, ವಿದ್ಯಾಭ್ಯಾಸ ಆಗೋದಿಲ್ಲ, ಎಲ್ಲ ಏನು ಕನಸುಗಳು ಹುಟ್ಟೋದಿಲ್ಲ. ನೀವಿನ್ನು ಅಲ್ಲಿ ಬೇರೆ ದೇಶದಾಗ ನೀವು 60 ವರ್ಷ ನೀವು ಬದುಕಿದ್ರು ನೀವು ನೆನ್ಪು ಮಾಡ್ಕೊಂಡು ಬಾಲ್ಯ ಎಲ್ಲಿ ಕಳೆದಿರಿ ಅಲ್ಲೇ. ಅದು ಬಿಟ್ಟು ಬೇರೆ ಯಾವುದೂ ನೆನಪಾತಿಲ್ಲ ನಿಮಗೆ. ನಿನ್ನೆ ಊಟ ಮಾಡೋದು ನೆನಪಿಲ್ಲ ನಿಮಗೆ. ನೀವು ನೆನ್ಪು ಮಾಡ್ಕೊಂಡು ನೀವು ಶಾಲೆಗೆ ಹೋದ್ದು ಅಲ್ಲಿ ಹಿಂಗಿರುತ್ತೆ, ಅಲ್ಲಿ ಗೋಯಣ್ಣೆ ಕಲ್ಲು ಹೊಡೆದೆ, ಇದೇ ನೆನ್ಪು ಮಾಡ್ಕೊಂಬೋದು. ಸೊ ಇಷ್ಟೆಲ್ಲ ಕನಸುಗಳನ್ನ ಇಲ್ಲಿಟ್ಕೊಂಡು ನೀವು ಅಲ್ಲಿ ಹೋಗಿ ಎಂತ ಸಾಧನೆ ಮಾಡಿ ಎಂಥ ಪ್ರಯೋಜನ? ಅದಾದಮೇಲೆ ಮುಂದಿನ ಜನ್ರೇಷನ್ ನೀವು ಹುಟ್ಟೂರಿಂದ ಬಂದ ಮುಂದಿನ ಜನ್ರೇಷನಿಗೆ ನೀವು ಏನು ಕಾನ್ಫಿಡೆನ್ಸ್ ಕೊಟ್ಟಂಗಾಯ್ತು? ನೀವು ಕಾನ್ಫಿಡೆನ್ಸ್ ಇಷ್ಟೇ ಕೊಟ್ಟಂಗಾಯ್ತು. ನೀವು ಇಲ್ಲೂ ಕಲಿ ಬೇರೆ ಊರಿಗೆ ಹೋಗಿ ಬದುಕನಾಡಿ. ಕಲ್ಪನೆ ಮಾಡೋದು ದೊಡ್ಡ ಮಾತಲ್ಲ, ಬಟ್ ಅದಕ್ಕೆ ಲಗ್ತಾ ಎಲ್ಲರೂ ಕೂಡಿ ಬಂದದ ರೀತಿ ಇತ್ತ. ಇದು ಬಹುಶಃ ಯಕ್ಷಗಾನವೇ ಅದರ ಶಕ್ತಿಯೇ ಎಲ್ಲರನ್ನ ಕರ್ಸ್ಕೊಂತ ಎಲ್ಲದನ್ನೂ ಮಾಡ್ತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೆ. ಅಷ್ಟು ಜನರು 450-500 ವೇಷಗಳನ್ನು ಒಟ್ಟು ಮಾಡೋದು, ಆ ವೇಷ ಬರೆಯುವವರಿಗೂ ನಾನು ಹೊಸ ವೇಷ ಮಾಡಿ ಕೊಡ್ತೇವೆ ಇವ್ರಿಗೆ ಅಂತ ಹೇಳಿ ಅನಿಸೋದು, ನಾವು ದುಡ್ಡು ಕೊಟ್ಟದನ್ನ ಮತ್ತೆ ಪುನಃ ಅದಕ್ಕೆ ಅವ್ರು ಬಳಸೋದು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ. ಸೊ ಇವೆಲ್ಲವೂ ಒಂದು ಸಮಯ ಕೂಡಿ ಬಂದಿತ್ತು. ಈಗ ಅದನ್ನು ಏನು ಅಚೀವ್ ಮಾಡೋದಕ್ಕೆ, ಅದನ್ನು ಜನರಿಗೆ ತೋರಿಸೋದಕ್ಕೆ ಸಮಯ ಕೂಡಿ ಬಂದಿದೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ.comನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕ, ಕಲಾವಿದ, ಕನಸುಗಾರ, ಜೊತೆಗೆ ಕುಂದಾಪುರದ ಮಣ್ಣಿನ ಕುವರ ರವಿ ಬಸರೂರು ಅವರಿದ್ದಾರೆ. ರವಿ ಬಸರೂರು ಅಂತ ಹೇಳಿದ್ರೆ ಸದಾ ತಾನು ಬೆಳೆಯುವುದರ ಜೊತೆಗೆ ತನ್ನೂರು ತನ್ನವರು ಬೆಳೆಬೇಕನ್ನುವಂತಹ ದೊಡ್ಡ ಚಿಂತನೆಯನ್ನು ಇಟ್ಕೊಂಡವರು. ತಮ್ಮ ಸಂಗೀತ, ಸಿನಿಮಾ ಈ ಎಲ್ಲದರ ಮೂಲಕ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಲೇ ಹೊಸ ಪ್ರಯೋಗಗಳಿಗೆ ಕೂಡ ತೆರೆದುಕೊಂಡವರು. ವೀರಚಂದ್ರಹಾಸ ಎನ್ನುವ ಹೊಸ ಪ್ರಯೋಗದ ಮೂಲಕ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ವಿನೂತನವಾದ ಯಕ್ಷ ಸಿನಿಮಾವನ್ನು ಅವರು ಪ್ರದರ್ಶಿಸಲಿಕ್ಕೆ ಹೊರಟಿದ್ದಾರೆ. ಯಕ್ಷ ಸಿನಿಮಾ ಹೇಗಿರಲಿಕ್ಕಿದೆ ಅನ್ನುವಂಥ ಕುತೂಹಲ ಯಕ್ಷಾಭಿಮಾನಿಗಳಿಗೆ ಜೊತೆಗೆ ಸಿನಿಪ್ರಿಯರಿಗೆ ಕೂಡ ಇದೆ.
ವೀರಚಂದ್ರಹಾಸದ ಕನಸು ಹುಟ್ಕೊಂಡಿದೆ ಹೇಗೆ, ಅದು ಹೇಗೆ ಸಾಕಾರಗೊಳ್ತಾ ಇದೆ, ಅದರ ತಯಾರಿಗಳು ಹೇಗಿದೆ, ಈ ಎಲ್ಲದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರವಿ ಬಸ್ರೂರವರು ಸ್ವತಃ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸಿನಿಮಾದ ಬಗ್ಗೆ ಮಾತಾಡೋಣ. ಅದ್ರ ನಡುವೆ ನನಗೆ ಯಾವಾಗಲೂ ಒಂದು ಪಾಯಿಂಟ್ ಭಾಳ ಇನ್ಸ್ಪೈರಿಂಗ್ ಅಂತೇಳಿ ಅನ್ಸೋದು, ನಿಮ್ಮ ಹೆಸರು ಬದಲಾವಣೆ ಬಗ್ಗೆ. ನನಗೆ ರವಿ ಬಸ್ರೂರವ್ರು ಇಷ್ಟು ಟೈಮು ಏನು ಮಾತಾಡ್ತಿದ್ರು ಅದನ್ನು ಸ್ವತಃ ಅಳವಡಿಸ್ಕೊಂಡಿದ್ರೇನೋ ಅನ್ನುವ ರೀತಿಯಲ್ಲಿ ಘಟನೆಯನ್ನ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೋಬೋದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ. ಖಂಡಿತ. ನಾನು ನಾರ್ಮಲಾಗಿ ಎಲ್ಲ ನಾವು ಹಳ್ಳಿಯಿಂದ ಹೋದವರು ಕನಸನ್ನು ಕಟ್ಕೊಂಡು ನಾವು ಬೆಂಗಳೂರಿಗೆ ಅಲ್ಲಿ ಹೋದಾಗ ಎಷ್ಟೋ ಸರಿ ನಮಗೆ ಸಡನ್ನಾಗಿ ಅವಕಾಶಗಳು ಸಿಕ್ಕುತ್ತೆ. ಇನ್ನೊಂದು ಸಲ ನಾವು ಎಷ್ಟೇ ಅವಕಾಶದ ಬೆನ್ನತ್ತಿ ಹೋದರೂ ನಮ್ಗದು ಸಕ್ಸಸ್ ಸಿಕ್ಕಲಿಕ್ಕೆ ಅಥವಾ ಅದರದ್ದು ಯಾವ್ದಾದ್ರು ಒಂದು ಹೋಪ್ ಸಿಕ್ಕಕ್ಕೂ ನಮ್ಗೆ ದಾರಿ ಸಿಕ್ಕುವುದಿಲ್ಲ. ಇದೆಲ್ಲ ಪರಿಸ್ಥಿತಿ ಇದ್ದಾಗಲಿಕ್ಕೆ ಸನ್ನಿವೇಶಗಳಂತ ಹೇಳಿದ್ರೆ ನೀವು ಸಾಧನೆ ಹಾದಿ ಅಂತ ಹಿಡಿದವಾಗ ಆಲ್ಮೋಸ್ಟ್ ನಿಮಗೆ ಈ ಕ್ರಿಟಿಟಿಸಮ್ ಅಂತ ನಿಮ್ಮನ್ನು ಅಲ್ಗಳಿಯೋರು, ನಿಮ್ಮನ್ನು ಪಾಯಿಂಟ್ ಔಟ್ ಮಾಡೋರು ಇದೇ ಜಾಸ್ತಿ. ನಿಮ್ಗೆ ಏನೇ ಮಾಡೋಕೆ ಹೋದ್ರೆ ಇವನ್ ಮನೆಯವರಿಂದ ಹಿಡಿದು ಪ್ರತಿಯೊಬ್ಬರು. ಸೊ ಇದು ಒಂದು ಆ್ಯಂಗಲಲ್ಲಿ ಕಾಮಕ್ಕೆ ಹೋದರೆ ಅವ್ರು ಇಲ್ದಿದ್ರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮೆಲ್ಲರನ್ನೂ ನಿಮ್ಮನ್ನು ಹೊಗಳ್ತಾ ಬಂದರೆ ನಿಮಗೆ ಸಾಧನೆ ಹಾದಿಯಲ್ಲಿ ಉತ್ತುಂಗಕ್ಕೇರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆಲ್ಲರೂ ಪಾಯಿಂಟ್ ಔಟ್ ಮಾಡೋರು ಹತ್ರ ಇರಲೇಬೇಕು. ಆ ಪಾಯಿಂಟ್ ಔಟ್ ಮಾಡೋದ್ರಿಂದ ನೀವು ಇನ್ನೊಂದಿಷ್ಟು ಪರಿಶುದ್ಧವಾಗ್ತಾ ಬರ್ತೀರಿ. ಅದಾದಮೇಲೆ ನಿಮ್ಮ ನಿಲುವುಗಳೆಲ್ಲ ಅಂದರೆ ಕೊಂಬೆಗಳೆಲ್ಲ ನೀಟಾಗಿ ಕವಲ್ ಹೊಡೆದಿದ್ದು ಬೇಕಾದ ಬೆಳೆದಿದ್ದೆಲ್ಲ ಡಿಲೀಟ್ ಆಗಿ ಒಂದೇ ಕಡೆ ನೀವು ವಾಪಸ್ಸು ಮಾಡ್ತೀರಿ. ನೀವು ಸ್ವಲ್ಪ ಅಟೆನ್ಷನ್ ಕೊಡ್ತೀರಿ. ಸೊ ಈ ರೀತಿಯಲ್ಲಿ ಬದುಕು ಹೋತಿಪತ್ತಿಗೆ ಅಂದರೆ ಪ್ರತಿ ಸಲಕ್ಕೂ ನನ್ನ ಲೈಫು ಅಪ್ ಟು ಉಗ್ರಂ ಬಪ್ಪು ತನಕನೂ ಡಿಸಾಸ್ಟರೇ. ಏನೇ ಮುಟ್ಟಿದ್ರು ಏನೇ ಮಾಡಿದ್ರು ಅದು ಖರ್ಚಾಗ್ತಾಯಿತ್ತು ಬಿಟ್ಟರೆ ಅದನ್ನು ನಾನು ಏನು ಅಂದ್ಕೊಂಡಿದ್ದೆ ಆ ಮಟ್ಟಕ್ಕೆ ಅದು ಹೋಗ್ತಾ ಇರಲಿಲ್ಲ. ಏನೇ ಮುಟ್ಟರು ಬೂದಿ ಆ ಥರ, ಬರೀ ಖರ್ಚು ಅಷ್ಟೇ. ಈಗ ಈ ಥರ ಡಿಸಾಸ್ಟರ್ ಆದವಾಗ ನಮ್ಮ ಮೂಲ ಕಸುಬು ಗೊತ್ತಿದ್ದಂಗೆ ಬೆಳ್ಳಿ ಕೆಲಸ, ನಕಾಶೆ ಕೆಲಸ ಮಾಡ್ತಿರ್ಬೋದು. ಸೊ ಇದನ್ನು ಸೈಡ್ ಬೈ ಸೈಡ್ ಮಾಡ್ಕೊಂಡು ಮ್ಯೂಸಿಕ್ಕಿಗೆ ಇಳಿತಾ ಇದ್ದೆ. ಎಲ್ಲೇ ಹೋದರೂ ಬರೇ ನಮ್ಮನ್ನು ಉಪಯೋಗಿಸ್ಕೊಳ್ಳೋರಾಯ್ತು. ಅದ್ರ ಬಗ್ಗೆ ಒಂದು ಹೆಸರು ಇಲ್ಲ, ಏನೂ ಇಲ್ಲ. ಒಂಥರ ಲೈಫ್ ಡಿಸಾಸ್ಟರ್ ಮೂಮೆಂಟಲ್ಲೇ ಇತ್ತು. ತುಂಬ ಡಿಸಪಾಯಿಂಟ್ ಆಗಿದ್ದೆ. ಆ ಮಧ್ಯದಲ್ಲಿ ಮುಂಬೈಗೆ ಹೋಗಿ ಬಂದೆ. ಅಲ್ಲೊಂದಿಷ್ಟು ದೊಡ್ಡ ಏನು ಡಿಸಪಾಯಿಂಟ್ಗಳಾಯಿತು. ನನ್ನ ಕಣ್ಣೆದುರಿಗೆ ನನ್ನ ಕೀಬೋರ್ಡು, ಇನ್ಸ್ಟ್ರೂಮೆಂಟ್ ಇದನ್ನೆಲ್ಲ ಹೊಡೆದು ಬಿಸಾಕಿದ್ರು. ಇದೆಲ್ಲ ಆದಮೇಲೆ ಬದುಕು ಹೆಂಗನ ಹೇಳಿದ್ರೆ ಸಾಕು. ಇನ್ನು ಒಬ್ಬ ಕಲೆಯನ್ನು ನಂಬ್ಕೊಂಡಿದ್ದವನಿಗೆ ಭಗವಂತ ಹತ್ರ ಆ ದಿವಸ ಅಷ್ಟೇ ಕೇಳ್ಕೊಳ್ಳೋದು. ಕಲೆಯನ್ನು ನಂಬ್ಕೊಂಡಿದ್ದವನಿಗೆ ಈ ಥರದ ಬದುಕನ್ನು ನಾವು ದಯವಿಟ್ಟು ಕೊಡಬೇಡ, ಇದು ಸಾಕು ಇಲ್ಲಿಗೆ. ಒಬ್ಬ ಸಂಗೀತದ ಇನ್ಸ್ಟ್ರೂಮೆಂಟ್ ಬಗ್ಗೂ ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದ ಅಂತ ಹೇಳಿದ್ರೆ ಸೊ ಇದು ಸಾಕು, ಇನ್ನು ಬೇಡ, ಈ ಥರ ಪರಿಸ್ಥಿತಿ ಯಾರಿಗೂ ಕೊಡಬೇಡ ಅಂತ ಹೇಳಿ ಒಂದು ಹತ್ರ 16 ಅವರ್ ಹೊತ್ತಿದ್ದೀನಿ ನಾನು. ಮುಂಬೈಯಿಂದ ಊರಿಗೆ ಟ್ರೈನಲ್ಲಿ ಬರ್ತಾ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೊಂಡು, ಅಂದರೆ ಪರಿಸ್ಥಿತಿ ನಮ್ದು ಹಾಗಿತ್ತು. ಬಾತ್ರೂಮಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ ನಾನು 16 ಅವರ್ ಬಾಗಿಲು ಲಾಕ್ ಹಾಕೊಂಡು. ಆ ರೀತಿ ಬಂದಾದಮೇಲೆ ಇಲ್ಲಿ ಮನೆಯಲ್ಲಿ ನಿಮ್ಗೆ ಆ್ಯಸ್ ಯೂಶಲ್ ಎಲ್ಲ ಮನೆಗೂ ಇದ್ದಂಗೆ ನೀನು ಇದನ್ನೆಲ್ಲ ಬಿಟ್ಬಿಡು, ನಿನಗೆ ಸಂಗೀತ ಆತ್ಲ ಇದೆ, ನಾವೆಲ್ಲರೂ ಹವ್ಯಾಸಿ ಕಲಾವಿದ, ನಾವು ಹವ್ಯಾಸಿ ಥರವೇ ಇರಬೇಕು, ಭಜನೆ ಮಾಡ್ಕೊ, ಈ ಥರ ಮಾಡ್ಕೊ, ಸಿನಿಮಾ ಗಿನ್ಮಲ್ಲ ನಮಗಲ್ಲ, ನೀ ಎಂತಕ್ಕೆ ಈ ಥರದ ಮಂಡಿ ಹಾಳು ಮಾಡ್ಕೊಂಡಿದ್ದೆ, ನಮ್ಮ ಕೆಲಸ ಮಾಡ್ಕೊಂಡಿದ್ರೆ ಆತ್ಲ್ಯ ಅಂತ ಹೇಳಿ ಎಲ್ಲರೂ ಬುದ್ಧಿವಾದ ಹೇಳಿದವ್ರೆ. ನಾನು ಈ ಥರ ಪರಿಸ್ಥಿತಿ ಅದನ್ನ ಕಂಡ್ಕೊಂಡು ಎಲ್ಲರೂ ಬಂದು ಅವನೊಬ್ಬ ಹಾಳಾಯ ಹೋದ ಅಂತ ಹೇಳಿ ನಮ್ಮ ಮನೆಯವ್ರು ಬಂದು ಫಿಟ್ಟಿಂಗ್ ಇಟ್ಟವ್ರೆ. ಬಟ್ ಅದೆಲ್ಲ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಪಾಯಿಂಟ್ ಹೇಳೋದಿಲ್ಲ. ಎಲ್ಲೋ ಇದೆಲ್ಲ ನಂಗೆ ತುಂಬ ಟ್ರಿಗರ್ ಆಗಿ ಒಂದು 2 ಸರಿ ಜೀವನವೇ ಬೇಡ ಅಂತ ನಾನು ಹೊರಟಿದ್ದೆ. ಅದರಲ್ಲಿ 2ನೇ ಸರಿಗೆ ನಾನು ಬೆಂಗಳೂರು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನಾನು ಕಾಯಂ ಕೂತ್ಕೊಂಬ ಜಾಗ ಒಂದು ಕಟ್ಟೆ ಇತ್ತಲ್ಲ, ಅಲ್ಲಿ ಕೂತ್ಕೊಂತಿದ್ದೆ. ಪ್ರತಿ ಸಲಕ್ಕೂ ನಮಗೆ ಈ ಕೆತ್ತನೆ ಕೆಲಸ ಕೊಡೋರು, ನಕಾಶೆ ಕೆಲಸ ಕೊಡೋರಲ್ಲ, ಅಲ್ಲೇ ನಾವು ಭೇಟಿ ಹಾಕೋದು. ಅಲ್ಲ ಆ ದಿವಸ ಇವತ್ತು ನಾನು ಲಾಸ್ಟ್, ಇನ್ನು ನಾನು ಈ ಪ್ರಪಂಚದಲ್ಲಿ ಇಪ್ಪೋದಿಲ್ಲ. ಇದು ಅಂದರೆ ರೂಮಿಂದ ನಾನು ಉಳಿತಿದ್ದ ರೂಮಿಂದ ನನ್ನ ಹೊರಗೆ ಹಾಕಿದ್ರು. ಡಿಸಾಸ್ಟರ್ ಮೇಲೆ ಡಿಸಾಸ್ಟರ್, ನಮಗೇನು ಅಂದರೆ ಹೋಪ್ ಅನ್ನುವಂಥ ಯಾವ ಆ್ಯಂಗಲೂ ಇಲ್ಲ. ಆ ದಿವಸ MK ಕಾಮತ್ ಅಂತ ಅವರು ನಮ್ಗೆ ಯಾವಾಗಲೂ ಈ ನಕಾಶೆ ಕೆಲಸ ಕೊಡೋರು. ಅವ್ರು ನಕಾಶೆ ಕೆಲಸ ಮಾತ್ರ ಕೊಡ್ತಿದ್ರು ನಮಗೆ. ನಾವು ಹೇಳೋ ಪಾಯಿಂಟೆಲ್ಲ ಅವ್ರಿಗೆ ತಲೆ ಹೊತ್ತಿತ್ತು, ಬಟ್ ಅವರು ಅದ್ರ ಬಗ್ಗೆ ಎಂಟರ್ಟೈನ್ ಮಾಡೋದಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಆ ದಿವಸ ನನಗೆ ಅವ್ರು ಕಂಡವ್ರು, ಈ ಏಜ್ ಆದವ್ರಿಗೆ ಯಾರನ್ನಾರು ಮುಖ ಕಂಡ್ರೆ ಕೊಡಲೆ ಅವರು ಹೇಳ್ತಾರಲ್ಲ, ಇದು ಹೀಗೆ ಇವ ಟೆನ್ಷನ್ನಾಗಿದ್ದ, ಇವನಿಗೇನೋ ಸಮಸ್ಯೆ ಇತ್ತಾನೆ ಹೇಳ್ತಾರಲ್ಲ, ಹಾಗೆ ಅವ್ರು ನನ್ನ ಕಂಡವ್ರು ಗಾಡೀಲಿ ಕೂತ್ಕೊಂಡ್ರು. ಇಲ್ಲ ನಾನು ಬರ್ತಿಲ್ಲ ಅಂತ, ಅವ್ರದ್ದೊಂದು ವೆಸ್ಪ ಗಾಡಿ ಬಾಬಾ ಕೂತ್ಕೊ ಅಂದರು. ಇಲ್ಲ ಕೂತ್ಕೊಂಡೆ ಸೀದಾ ಕರ್ಕೊಂಡು ಹೋದ. ನಾನು 3 ದಿವಸ ಆಯ್ತು ಆ ದಿವಸ ಊಟ ಮಾಡಿದೆ. ಅಂದರೆ 3 ದಿವಸದಿಂದ ಎಂಥದ್ದು ಇಲ್ಲ, ಕೈಯ ದುಡ್ಡಿಲ್ಲ, ಏನೂ ಇಲ್ಲ.
ಇದನ್ನೀಗ ನಮ್ಗೆ ನಮ್ಮ ಕರಾವಳಿಗಾರಿಗೆ ನಮ್ಗೆ ದೊಡ್ಡ ಸಮಸ್ಯೆ ಅಂತ ಹೇಳ್ರೆ ನಮ್ಮಷ್ಟು ಎಂತ ಸ್ವಂತಿಕೆಯಲ್ಲಿ ಬದುಕನಲ್ಲಿದ್ದಾರ ಬೇರೆ ಎಲ್ಲೂ ನಿಮ್ಗೆ ಸಿಕ್ಕೋ ಸಾಧ್ಯವೇ ಇಲ್ಲ. ಅಂದ್ರೆ ನಾವು ಬಿದ್ದು ಎಂತ ಬಿದ್ರು ಮೀಸಿ ಮಣ್ಣಾರ ನಾವು ಸ್ವಾಭಿಮಾನ ಬಿಡುವರಲ್ಲ ನಾವು. ಈ ಥರ ಇದ್ದಿತ್ತು. ನನ್ನ ಕರ್ಕೊಂಡೋಗಿ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ಸಣ್ಣದೊಂದು 8x10 ಒಂದು 10x10 ಒಂದು ರೂಮ್, ಆ ರೂಮ್ ಕೂರ್ಕೊಂಡ್ರೆ ಎದುರುಗಡೆಗೆ ಒಬ್ರು ಕೂತಿರು. ಅದು ಫುಲ್ ನಾವು ಮೊದಲಿಂದ ಓಡಾಡೋ ಜಾಗವೇ. ಅಂದರೆ ಈ ಚಿನ್ನ ಕೆಲಸ, ಈ ಬೆಳ್ಳಿ ನಕಾಶೆ ಮಾಡೋಕ್ಕೆ ಕೆಲಸ, ಶೀಟ್ ಗೀಟೆಲ್ಲ ಹಾಕೋದಿದ್ರೆ ಅಲ್ಲೇ. ಅಲ್ಲಿಗೆ ಕರ್ಕೊಂಡು ಹೋದ್ರೆ ಎದುರಿಗೆ ಒಬ್ರಿಗೆ ಕೂರ್ಸೋದು. ಒಬ್ರು ಎದುರಿ ನನ್ನ ಕೂರ್ಸಿದ್ರು. ಅವರು ಒಳ್ಳೆ ಕಾಮ್ಕೊಳ್ಳೋ ಸಿನಿಮಾ ಹೀರೋ ಥರ ಇದ್ರು. ಪಕ್ಕ ಗೊತ್ತಾಯ್ತು ಅವ್ರು ತೆಲುಗು ಅವರು. ಮಾತಾಡ್ತಾ ಗೊತ್ತಾಯ್ತು. ಅವರು ಅವ್ರು ಮಾತಾಡ್ತಾ, ನೋಡಿ ಸರ್ ಇವರು ಅವನು ಒಳ್ಳೆ ಕೆತ್ತನೆ ಕೆಲಸ ಮಾಡ್ತಾನೆ, ಆದರೆ ಏನೋ ಮ್ಯೂಸಿಕ್ ಅಂತ ಅದ್ರ ಹಿಂದೆ ಬಿದ್ದಿಟ್ಟಿದ್ದಾನೆ. ನೋಡಿ ಅವನ ಮುಖ ನೋಡಿ, ಏನಾರು ಒಂದು ಹೇಳಿ ಅವನಿಗೆ, ಅವ್ನು ಏನಾಗ್ತಾನೆ ಎಂತ ಕತೆ ಅಂತ ಹೇಳಿ. ಅವ್ರು ನನ್ನ ಮುಖ ನೋಡ್ತಾರೆ ಸರ್. ಅಂದರೆ ನಮಗೆ ಮಾತೆತ್ರ ನಮ್ಮ ಅಮ್ಮ ಎಲ್ಲ ಕಡೆಗೆ ಜಾತಕ ಕರ್ಕೊಂಡೋಗಿ ತೋರಿಸಿ, ಒಂದು ಜಾತಕ ತೋರಿಸಿ ಎಲ್ಲರೂ ಹೇಳಿ ನನಗಂತೂ ಅದ್ರ ಬಗ್ಗೆ ಆಸಕ್ತಿಯೇ ಹೋಯ್ತು. ಅಂದರೆ ಎಲ್ಲೂ ಯಾವ ಹೋಪ್ಗಳು ಕಾಣ್ತಾ ಇಲ್ಲಲ್ಲ ನಮಗೆ. ನಾನು ಅವ್ರ ಹತ್ರ ಹೇಳಿದೆ, ಸರ್ 3 ದಿವಸ ಆಯ್ತು ನೀವು ಇದೆಲ್ಲ ಕಡೆ ಕೇಳಿ, 3 ದಿವಸ ಆಯ್ತು ನಾನು ಊಟ ಮಾಡಿದೆ, ಒಂದು 5 ರೂಪಾಯಿ ಇದ್ರು ಕೊಡಿ, ನಾನು ಹೋಗಿ ಒಂದು ಚಿತ್ರಾನ್ನ ಏನೋ ತಿನ್ಕೊಬತ್ತೆ, ಅದು ಅಷ್ಟೊತ್ತಿಗೆ ನಿಮ್ಗೆ ಬೇಕಾದ್ರೆ ನೀವು ಹೇಳೋದಲ್ಲ ನಂಗೆ ತಲೆಗೆ ಹೊತ್ತಲ್ಲ ಅಂದರೆ ಅವರು ದುಡ್ಡು ಕೊಟ್ಟರು. ಅದ್ರಲ್ಲಿ ಹೋಗಿ ಚಿತ್ರಾನ್ನ ತಿನ್ಕೊಬಂದೆ, ಪಟ್ಟಂತ ಬಂದು ಕೂತ್ಕೊಂಡೆ. ಈಗ ಹೇಳಿ ಸರ್ ನಿಮ್ಗೆ ಏನು ಹೇಳ್ತೀರಾ ನೀವು ಹೇಳಿ. ಅವ್ರು ಹೇಳಿದ್ರೆ ಅವರು ನನ್ನ ಕಂಡ್ಕೊಂಡು ಒಂದು ಸ್ಮೈಲ್ ಕೊಟ್ಟರು. ಇವರು ಋಷಿಮುನಿಗಳೆಲ್ಲ ಸ್ಮೈಲ್ ಕೊಡ್ತಾರಲ್ಲ, ಅದು ಸ್ಮೈಲ್ ಕೊಟ್ಟು, ಕಾಮತ್ರ ಎಂಥ ವ್ಯಕ್ತಿನ ಕರ್ಕೊಬಂದು ಕೂರಿಸಿರಿ ಅಂದ್ರೆ ನನ್ನ ಎದುರಿಗೆ, ಇವನ್ನ ಮಾತಾಡಿಸ್ಬೇಕಂದ್ರೆ ಒಂದು 4 ರಿಂದ 5 ತಿಂಗಳು ಬೇಕು, ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ಆ ಮಟ್ಟಕ್ಕೆ ಇವನು ಬೆಳಿತಾನೆ. ಇದು ಸಾಧಾರಣ ವ್ಯಕ್ತಿ ಕರ್ಕೊಬಂದು ನನ್ನ ಎದುರು ಕೂರಿಸಲಿಲ್ಲ ನೀವು ಅಂತ ಹೇಳಿ. ನಾನು ಸರ್ ಈ ಥರದ್ದೆಲ್ಲ ಈ ಕೇಳಿ ಸಾಕಾಯ್ತು. ಅದು ಯಾವುದು ಆಗೋದಲ್ಲ, ಅದು ಯಾವುದು ಅದು ದೂರದ ಮಾತುಗಳು. ಈಗ ನಾನು ಇವರಿಗೆ ಇಷ್ಟು ವರ್ಷದಿಂದ ಹೇಳ್ತಿದ್ದೆ, ನಾನು ಇದ್ದದ್ದು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಮಾರ್ಕೊಬಿಟ್ಟಿದ್ದೆ. ನನಗೆ ಮ್ಯೂಸಿಕ್ ಏನೋ ಮಾಡಬೇಕು. ಇವ್ರಿಗೆ ಕೆಲಸ ಮಾಡಿ ಕೊಟ್ಟಿದ್ದೆ, ನಾನು ಇಲ್ಲ ಅಂತ ಇಲ್ಲ, ಎಲ್ಲರಿಗೂ ಕೆಲಸ ಮಾಡಿದೆ, ಹೇಳೋ ಟೈಮಿಗೆ ಕೆಲಸ ಮಾಡಿ ಕೊಟ್ಟಿದ್ದೆ. ಬಟ್ ಯಾರು ನನ್ನ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಅವ್ರ ಕೆಲಸ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ. ಎಂತ ಬೇಕು ನಿಮಗೆ, ನಾನು ಕೀಬೋರ್ಡ್ ತಗೊಳ್ಬೇಕು, ದುಡ್ಡು ಕೊಡ್ತೀರಾ ನೀವು? ದುಡ್ಡು ಕೊಡ್ತೀರಾ? ನನಗೆ 35,000 ರೂಪಾಯಿ ಬೇಕು, ದುಡ್ಡು ಕೊಡ್ತೀರಾ? ಎಷ್ಟು ಬೇಕಂತ ಕೇಳಿದ್ರೆ 35,000 ರೂಪಾಯಿ ಅಂತ ಹೇಳಿದೆ. ಅವ್ರು ಆ ಕಡೆ ಈ ಕಡೆ ನೋಡಿದ್ರು. ಅಂದರೆ ನಾನು ಆ ಏಜಿಗೆ, ನಮ್ದು ಈ ಸಣ್ಣ ಏಜಲ್ಲ, ಈ ಮಾತೆತ್ರ ನಾವು ಟ್ರಿಗರ್ ಅಪ್ ಜಾಸ್ತಿ ಆ ಏಜಲ್ಲಿ. ಅವರು ಮಾತಾಡಲಿಲ್ಲ. ಟ್ರೆಜರಿ ಓಪನ್ ಮಾಡಿದ್ರು ರೈಟ್ ಸೈಡಿಗೆ ಇದ್ದದ್ದು, ಅದರಲ್ಲಿ ತೆಗೆದು 35,000 ರೂಪಾಯಿ ಎದುರಿಗಿಟ್ಟು ನಾನು ಶಾಕ್ ಆಗಿ ಹೋದೆ. ನಾನು ಶಾಕು, ಇವರು ಕಾಮತ್ರ ಶಾಕ್. ಎಂತ ಈ ವ್ಯಕ್ತಿ ನನಗೂ ಹೊಸ ಪರಿಚಯ, ಮುಗ ಇಲ್ಲ. ಈ ದುಡ್ಡು ತಗೊಂಡೋಗಿ ಇವತ್ತೇ ಕೀಬೋರ್ಡ್ ತಗೋ, ಇದನ್ನು ನೀನು ದುಡ್ಡು ಕೊಡೋದು ಬೇಡ ವಾಪಸ್, ಇಷ್ಟು ದುಡ್ಡಿಗೆ ನಾನು ಕೆಲಸ ಕೊಡ್ತೆ, ಕೆಲಸ ಮಾಡಿ ಅದನ್ನು ತೀರಿಸಿಬಿಡು ಅಂತ ಹೇಳಿದ್ರೆ. ಈಗ ಫಸ್ಟ್ ಹೋಗಿ ಕೀಬೋರ್ಡ್ ತಗೊಂಡು ನಿನ್ಗೆ ಏನಿತ್ತು, ನೀನು ಏನು ಅನ್ಕೊಂಡಿದ್ದು ಅದನ್ನ ಮಾಡೋದು. ಆ ದುಡ್ಡು ತಗೊಂಡು ಅಲ್ಲಿಂದ ಅಳ್ತಾ ಬಂದೆ. ಅಂದರೆ ಭಗವಂತ ಇವತ್ತು ನನಗೆ ಅಲ್ಲಿಂದ ಬಂದು ದುಡ್ಡು ಕೊಟ್ಟು ಕೀಬೋರ್ಡ್ ತಗೊಂಡೆ. ಅವತ್ತು ಅಲ್ಲಿಂದ ಬರ್ತಾ ಡಿಸೈಡ್ ಆದೆ. ಆ ವ್ಯಕ್ತಿ ಹೆಸರು ರವಿ ಅಂದೇಳಿ. ಸೊ ನನ್ನ ಜೀವನದಲ್ಲಿ ನನಗೆ ಒಂದು ಚೇಂಜ್ ಓವರ್ ಅಂತ ಕೊಟ್ಟಿದ್ದು. ಸೊ ಅವರಿಂದ ತುಂಬ ವಿಷಯಗಳನ್ನು ಕಲಿತೆ. ಇನ್ನೇನ್ಯಾರೋ ಅವತ್ತು ಅವ್ರಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ರವಿ ಬಸ್ರು ಇಲ್ಲಿ ಇರ್ತಾ ಇರಲಿಲ್ಲ, ಡಿಸಿಷನ್ ಬೇರೆ ಆಗ್ತಿತ್ತೇನೋ ಬಹುಶಃ. ಭಗವಂತ ಬರೆದಿದ್ದ. ನನ್ನ ಜೀವಮಾನದಲ್ಲಿ ಮಣ್ಣಾಗೋ ತನಕೂ ಆ ಕ್ರೆಡಿಟ್ ಅವ್ರಿಗೆ ಸೇರಬೇಕು. ನೀವೆಲ್ಲರೂ ರವಿ ಅವರೇ ಅಂತ ಕರೆದ್ರೆ ಅದೆಲ್ಲ ಅವ್ರಿಗೆ ಹೋಗಬೇಕು. ಸೊ ಹಾಗಾಗಿ ಅವ್ರ ಹೆಸರು ಇಟ್ಕೊಂಡೆ. ಅದಾದಮೇಲೆ ಚಿಕ್ಕ ವಯಸ್ಸಿಂದ ನನಗೆ ಒಂದು ಹಂತದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಭಕ್ತಿಗೀತೆ ಮಾಡಿರಲಿ, ಭಾವಗೀತೆಗಳು ಮಾಡಿರಲಿ, ಅಥವಾ ನಾಟಕಗಳೇ ಮಾಡಿರಲಿ, ಎಲ್ಲದ್ರಿಗೂ ನನ್ನ ಬೆನ್ತಟ್ಟಿ ಹರಿಸೋದು ನಮ್ಮ ಊರಿನ ಚಿನ್ನದಂಥ ಜನರು. ಈ ಊರನ್ನ ಏನು ನನಗೆ ಅಭಿಮಾನ, ಅದು ಸಣ್ಣಿಂದ ಅದು ಆ ಮಟ್ಟಕ್ಕೆ ಹುಟ್ಕೊಂಡಿತ್ತು. ಸೊ ಇದೆರಡನ್ನ ಅದೇನೋ ಏನು ಗಳಿಗೆ ಕೂಡಿ ಬಂದಿತ್ತು ಅಂತ ಅನ್ಸುತ್ತೆ. ಎರಡನ್ನೂ ಜಾಯಿಂಟ್ ಮಾಡಿದೆ. ಅಲ್ಲಿಂದ ಎಲ್ಲದು ಮಿರಾಕಲ್. ಅದು ನಿಮಗೆ ಆ ಟೈಮಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕನ್ನುವಂಥ ಫೀಲ್ ಇದ್ದೇ ಇರ್ಬೋದು. ಆದರೆ ಆ ಚಿಂತನೆ ಅನ್ನೋದು ಭಾಳ ಉದಾತ್ತವಾದ ಸರ್. ಪ್ರತಿ ಹಂತದಲ್ಲಿ ನಾವು ಗಮನಿಸಿದಂಗೆ ಒಂದು ಪಾಸಿಟಿವ್ ಥಾಟ್ ಇರುತ್ತೆ. ನಿಮ್ಮ ಫೇಮಸ್ ಡೈಲಾಗ್ ನಾನು ಲಾಸ್ಟ್ ಭಾಷಣ ಮುಗಿಯುವಾಗ ಕೇಳ್ತೇವೆ ಯಾವಾಗಲೂ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಷ್ಟು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟನ್ನು ಮಾಡಲಿಕ್ಕೆ ಟೈಮ್ ಸಿಗದೇ ಇರಲಿ ಅಂತ ಹೇಳಿ. ಅದು ನಿಜವಾಗ್ಲೂ ರೈಟ್ ಥಾಟ್ ಸರ್. ಅಂದರೆ ಆ ಥರ ಥಾಟ್ಗಳು ಇರೋದ್ರಿಂದನೇ ಬಹುಶಃ ರವಿ ಬಸ್ರೂರವರು ಇಷ್ಟು ದೊಡ್ಡ ಮಟ್ಟಕ್ಕೆ, ದೇಶವೇ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದ್ರು ಅಂತೇಳಿ ನನಗನ್ಸುತ್ತೆ. ನಾನು ಮೊದಲಿಂದನೂ ನೋಡಿದ ರವಿ ಬಸ್ರೂರು ಹೇಗೆ ಅಂತ ಹೇಳಿದ್ರೆ ಸರ್, ಗರ್ಗರ್ ಮಂಡ್ಲ ಸಿನಿಮಾಕ್ಕಿಂತ ಮುಂಚೆ ಒಂದು ಆಲ್ಬಮ್ ಸಾಂಗ್ ಬರೋದು ಸರ್, ಪಣಕ್ ಮಟ್ಕು.
ಪಣಕ್ ಮಕ್ಕಳು ಸಾಂಗ್ ಹೆಂಗಿತ್ತು ಅಂತ ಹೇಳಿದ್ರೆ ನಾವೀಗ ಕೋಟೇಶ್ವರ ತೇರಲ್ಲೆಲ್ಲ ಹೋದ್ರೆ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಡೀ ಜಾತ್ರೆಯಲ್ಲಿ ಒಂದು 10-12 ಕಡೆ ಆ ಸಾಂಗ್ಗಳು ರಿಫ್ಲೆಕ್ಟ್ ಆಗ್ತಿತ್ತು. ಮತ್ತೆ ಆಲ್ಮೋಸ್ಟ್ ನಮ್ಮೆಲ್ಲ ಆ ಮೊಬೈಲ್ ಹತ್ರ ಶುರುವಾದದಷ್ಟೇ, ಆ ಆಂಡ್ರಾಯ್ಡ್ ಜಮಾನ ಇದು ಹಗೂರ್ ಶಿಫ್ಟ್ ಆಗ್ತಿದ್ದದಷ್ಟೇ. ಅವಾಗೆಲ್ಲ ಪಣಕ್ ಮಕ್ಕಳ ಸಾಂಗ್ ಕಾಮನ್ ಆಗಿ ಎಲ್ಲರೂ ಇದ್ರಲ್ಲಿ ಇದ್ದಿರೋದು, ಎಲ್ಲ ಇವೆಂಟ್ಗಳೆಲ್ಲ ಅದೇ ಆಗಿತ್ತು. ಅಂದ್ರೆ ಅಂಥದ್ದೊಂದು ಟ್ರೆಂಡ್ ಸೆಟ್ ಮಾಡಿದವರು ಸರ್ ನೀವು. ನಿಮ್ಗೆ ಆಗ ಅಷ್ಟು ಸಿನಿಮಾ ರಂಗದಲ್ಲಿ ಬ್ರೇಕ್ ಥ್ರೂ ಸಿಗದೆ ಇರ್ಬೋದು, ಆದ್ರೆ ನಮ್ಮ ಮಟ್ಟಿಗೆಲ್ಲ ನೀವು ಹೀರೋ ಆಗ್ಲೇ ಆಗಿದ್ರಿ ಅಂತೇಳಿ. ಇಲ್ಲ, ಅದು ಅಭಿಮಾನ ಅಂತ ಫಸ್ಟ್. ಈಗ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಮೇಲೆ ಅಭಿಮಾನ ಹುಟ್ಟುತ್ತೆ ಫಸ್ಟ್. ಹೊರಗಿನವ್ರು ಏನೇ ಅಂದರೂ ಫಸ್ಟು ನಮಗೆ ಅಂದರೆ ಇಂಟರ್ನಲ್ಲಿ ಇನ್ಸ್ಪೈರ್ ಆಗುವವರು ನಮ್ಮ ಮನೆಯವರು. ಆ ಅಭಿಮಾನ ಹುಟ್ಟಿದಾಗಲೇ ನಾವು ಹೊರಗಡೆ ನಾವು ಮಾತಾಡ್ತಾ ಅದ್ರ ಬಗ್ಗೆ ವ್ಯಕ್ತಪಡಿಸ್ತಾ ಬೇರೆ ಥರ ಆಗುತ್ತೆ. ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು ಯಾವಾಗ ನನಗೆ ಬುದ್ಧಿ ಬಂತು, ಪ್ರತಿಯೊಬ್ಬರು ಮಾತಾಡಿದ್ರು ಇಲ್ಲಂತ ಇಲ್ಲಿ ನಮ್ಮ ಊರು ಸುಖ ಇಲ್ಲ, ಇಲ್ಲಂತ ಸುಖ ಇಲ್ಲ. ನಾನು ಬಾಂಬೆಗೆ ಹೋದೆ ಫಸ್ಟಿಗೆ ಬಿಗಿನಿಂಗ್, ಎಲ್ಲರೂ ನಾನು ಬಾಂಬೆಗೆ ಹೋದೆ ನಾಳೆ ಹೋದವರು. ಅದಾದಮೇಲೆ ಯಾರು ಮಾತಾಡ್ತಾರೆ ಎಲ್ಲರೂ ನಾನು ಬೆಂಗಳೂರಿಗೆ ಹೋಗ್ತಿದ್ದೆ, ನಾನು ಅಲ್ಲಿ ಸೆಟ್ಲ್ ಆತೆ. ನನಗೆ ಒಂದು ಅಷ್ಟು ವಿದ್ಯಾಭ್ಯಾಸ ಆಗೋದಿಲ್ಲ, ಎಲ್ಲ ಏನು ಕನಸುಗಳು ಹುಟ್ಟೋದಿಲ್ಲ. ನೀವಿನ್ನು ಅಲ್ಲಿ ಬೇರೆ ದೇಶದಾಗ ನೀವು 60 ವರ್ಷ ನೀವು ಬದುಕಿದ್ರು ನೀವು ನೆನ್ಪು ಮಾಡ್ಕೊಂಡು ಬಾಲ್ಯ ಎಲ್ಲಿ ಕಳೆದಿರಿ ಅಲ್ಲೇ, ಅದು ಬಿಟ್ಟು ಬೇರೆ ಯಾವುದೂ ನೆನಪಾತಿಲ್ಲ ನಿಮಗೆ. ನಿನ್ನೆ ಊಟ ಮಾಡೋದು ನೆನಪಿಲ್ಲ ನಿಮಗೆ. ನೀವು ನೆನ್ಪು ಮಾಡ್ಕೊಂಡು ನೀವು ಶಾಲೆಗೆ ಹೋದ್ದು ಅಲ್ಲಿ ಹಿಂಗಿರುತ್ತೆ, ಅಲ್ಲಿ ಗೋಯಣ್ಣೆ ಕಲ್ಲು ಹೊಡೆದೆ, ಇದೇ ನೆನ್ಪು ಮಾಡ್ಕೊಂಬುದು. ಸೊ ಇಷ್ಟೆಲ್ಲ ಕನಸುಗಳನ್ನ ಇಲ್ಲಿಟ್ಕೊಂಡು ನೀವು ಅಲ್ಲಿ ಹೋಗಿ ಎಂತ ಸಾಧನೆ ಮಾಡಿ ಎಂಥ ಪ್ರಯೋಜನ? ಅದಾದಮೇಲೆ ಮುಂದಿನ ಜನ್ರೇಷನ್ ನೀವು ಹುಟ್ಟೂರಿಂದ ಬಂದ ಮುಂದಿನ ಜನ್ರೇಷನಿಗೆ ನೀವು ಏನು ಕಾನ್ಫಿಡೆನ್ಸ್ ಕೊಟ್ಟಂಗಾಯ್ತು? ನೀವು ಕಾನ್ಫಿಡೆನ್ಸ್ ಇಷ್ಟೇ ಕೊಟ್ಟಂಗಾಯ್ತು, ನೀ ಇಲ್ಲೂ ಕಲಿ ಬೇರೆ ಊರಿಗೆ ಹೋಗಿ ಬದುಕನಾಡಿ. ಸೊ ನನ್ನ ಕಣ್ಣೆದುರಿಗೆ ಈಗ ನಮ್ಮೂರಲ್ಲಿ ನಾನು ತುಂಬ ಮನೆಗಳನ್ನು ಕಂಡು ನಾನೇ ಎಷ್ಟೋ ಸರಿ ಬೇಜಾರು ಮಾಡ್ಕೊಂಡಿದ್ದೆ. ಹೋಗಿ ಆ ಕಂಬದ ಹತ್ರ ಕೂಕೊಂತ ಮನೆ ಖಾಲಿ ಬಿದ್ದ ಮನೆ ಹತ್ರ ಎಂಥ ಮೋಸ ಮಾಡಿತ್ತು ಆ ಮನೆ. ಅಷ್ಟು ಜನರಿಗೆ ಊಟ ಹಾಕಿ ಕನಸು ಕೊಟ್ಟದ್ದು ಮನೆ, ಅದನ್ನು ಕಾಪಾಡುವಷ್ಟು ನಮ್ಮ ಹತ್ರ ವ್ಯವಸ್ಥೆಗಳಿಲ್ಲ, ಅದ್ರ ಬಗ್ಗೆ ಗಮನ ಹರಿಸುವಂಥದ್ದು ಇಲ್ಲ. ಬರೀ ಹಣ್ಣು ತಲೆಗಳು ಮಾತ್ರ ಊರಲ್ಲಿ ಓಡಾಡ್ತಿತ್ತು. ಕೇಳ್ರೆ ನನ್ನ ಮಗ ಆಸ್ಟ್ರೇಲಿಯಾದಾಗಿದ್ದ, ನನ್ನ ಮಗಳು ಅಲ್ಲಿದ್ದಾಳೆ, ನನ್ನ ಮಗಳು ಇಲ್ಲಿದ್ದಾಳೆ, ಬರೀ ಇದೇ ಹೋಯ್ತು. ಅದು ಹೆಮ್ಮೆ. ಅದು ಹೆಮ್ಮೆ ಥರ ಹೇಳ್ತಾರೆ, ಅದು ಹೆಮ್ಮೆ ಅಲ್ಲ, ಅದು ಒಳಗಿಂದ ಕೊರಗ್ತಿರ್ತಾರೆ. ಸೊ ಇದನ್ನು ಅವರು ಅರ್ಥ ಮಾಡ್ಕೊಳ್ಕು. ಅಂದರೆ ಇಲ್ಲೊಬ್ರನ್ನ ಸಾಕೋಕ್ಕೊಬ್ರನ್ನ ಇಟ್ಟರ ಇಲ್ಲ, ಅದು ಅದರಲ್ಲಿ ಆ ಪ್ರೀತಿ ಸಿಕ್ಕುದಿಲ್ಲ. ಸೊ ಏನು ಬದುಕಿ ಏನು ಸಾಧನೆ ಮಾಡ್ದಂಗೆ ಆಯ್ತು ನಾವು. ನಮ್ಮವರಿಗೆ ನಾವು ಆಗಲಿಲ್ಲ ನಾನು ಹೇಳಿದ್ರ ಮೇಲೆ ಏನು ಬದುಕಿ ಏನು ಸಾಧನೆ ಮಾಡ್ದಂಗೆ ಆಯ್ತು, ಏನು ಬಂತು ಮುಂದಿನ ಜನ್ರೇಷನ್ಗೆ ಅಂತ ಕೊಡ್ತು. ನೀವು ಮಾಡ್ದಂಗೆ ನಿಮ್ಮ ಮಕ್ಕಳು ಮಾಡ್ತಾರೆ ಅಷ್ಟೇ, ಬೇರೆ ಎಂಥ ವ್ಯತ್ಯಾಸ ಇಲ್ಲ. ನೀವು ಒಂದು ಮೂಮೆಂಟಿಗೆ ಒಂದು ಕೊರಗ್ರೆ ಸೇರಿಸಿ ಇದ್ರ ಬಗ್ಗೆ ಒಂದು ಕತೆ ಮಾಡಿ ಇಟ್ಟಿದೆ, ಒಂದು ಸಾಧ್ಯ ಹೋದ್ರೆ ಒಂದು ಪಿಕ್ಚರ್ ಮಾಡಿ ಜನರಿಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕ. ಅಂದರೆ ಲೈಫ್ ಅನ್ನೋದು ತುಂಬ ಶಾರ್ಟ್. ಇದರಲ್ಲಿ ಗ್ರೋತ್ ಅನ್ನೋದು ಬರೀ ನೀವು ಫೈನಾನ್ಷಿಯಲ್ ಸ್ಟ್ರೆಂತ್ ಅಲ್ಲ. ಫೈನಾನ್ಷಿಯಲ್ ಸ್ಟ್ರೆಂತ್ ಅಂತ ನಾವು ಅಂದ್ಕೊಂಡಿರಿತ್ತು, ಫೈನಾನ್ಷಿಯಲ್ ಸ್ಟ್ರೆಂತ್ ಅಲ್ಲ. ಇದರಲ್ಲಿ ನಿಮ್ಮ ಯೂನಿಟಿ ಸ್ಟ್ರೆಂತ್. ನೀವು ಇವತ್ತಿಗೆ ಏನು ಬೆಂಗಳೂರು ಬೆಳೆದಿತ್ತು ಆ ಕಾಲಕ್ಕೆ ಎಲ್ಲ ಒಟ್ಟು ಸೇರಿ ಮಾಡೋದಕ್ಕೋಸ್ಕರ ಇವತ್ತು ಬೆಂಗಳೂರು ಬೆಳೆದಿತ್ತು. ಅದೇ ರೀತಿ ನಿಮ್ಮ ಹಳ್ಳಿ ಬಗ್ಗೆ ಪ್ರತಿಫಲಾಪೇಕ್ಷತೆ ಇಲ್ಲದೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇತ್ತು ಮಾಡಿ. ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬದುಕರ ತಾಯಿ ಥರ ಬದುಕಬೇಕಂತೆ. ಇಡೀ ಪ್ರಪಂಚದಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಬದುಕುವಂತೆ ಯಾವ್ದಾರನ್ನು ಹುಡುಕಿ ಅಂತ ಹೇಳಿ ದೇವರುಗಳೆಲ್ಲ ಹುಡುಕರಂತೆ. ಎಲ್ಲರನ್ನು ಹುಡುಕಿ ಆದಮೇಲೆ ಯಾರೂ ಸರಿ ಸಮಕ್ಕೆ ಬರಲಿಲ್ಲ. ಅದಾಗಲಿಕ್ಕೆ ಅವ್ರಿಗೆ ಸಿಕ್ಕೋದು ತಾಯಿ ಒಬ್ಬಳೇ. ನೀವು ಹುಟ್ಟಿ ನಿಮ್ಮನ್ನು ಏನೋ ದೊಡ್ಡವ್ರನ್ನ ಮಾಡಿ ನೀವು ಸಾಯೋ ತನಕನೂ ನಿಮ್ಮ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡ್ದ ಏಕೈಕ ಜೀವ ಅದು. ಆ ಥರ ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆದ್ರೂ ನಾವು ಬದುಕು ಥರ ಪ್ರಯತ್ನ ಮಾಡುವ ಅಂತ ಹೇಳಿ ನನ್ನ ಆಸೆ. ಇದೇ ಈಗ ಅವ್ರನ್ನ ಪಾಯಿಂಟ್ ಮಾಡೋದು, ಇವ್ರನ್ನ ಪಾಯಿಂಟ್ ಮಾಡೋದು, ಈಗ ಕಾಲಘಟ್ಟ ಹೆಂಗಿತ್ತು ನಿಮಗೆ ಗೊತ್ತಿತ್ತು. ಇದರಲ್ಲೇ ಇದೇ ಬದುಕಂತ ಅನ್ಕೊಂಡ್ಬಿಟ್ಟಿದ್ರು. ಪ್ರತಿ ನೆಗೆಟಿವ್ ಥಾಟಿಗೆ ನೀವು ಸೈಂಟಿಫಿಕ್ಕಾಗಿ ಯಾರು ಡಾಕ್ಟರ್ ಥರ ಬೇಕಾದ್ರೆ ಕೇಳ್ಕೊಳ್ಳಿ, ಸೈಂಟಿಫಿಕ್ಕಾಗಿ ನೀವು ಪ್ರತಿ ನೆಗೆಟಿವ್ ಆಲೋಚನೆಗೆ ನಮ್ಮ ಒಳಗಡೆ ಇರುವಂಥ ವೈಟ್ ಸೆಲ್ಸ್ಗಳು ಸತ್ತೋತ್ತು. ಯಾಕೆ ನಾವು ಅದನ್ನ ಆಲೋಚನೆ ಮಾಡಬೇಕು? ಅದಕ್ಕೆ ನಾನೆಲ್ಲ ವೇದಿಕೆಯಲ್ಲಿ ಹೇಳು, ನಿಮ್ಗೆ ಎಷ್ಟು ನೀವು ಬ್ಯುಸಿಯಾಗಿ ಇರ್ತಾನೆ ಹೇಳಿದ್ರೆ ನಿಮಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೆ ಸಮಯ ಸಿಕ್ಕಾಗ ಅಷ್ಟು ನೀವು ಬ್ಯುಸಿ ಇರೋದಿದ್ರೆ ಎಲ್ಲರಿಗೂ ಒಳ್ಳೆದಾತು. ಸೊ ಆ ದಿಕ್ಕಲ್ಲೇ ನೀವು ಪ್ರಯತ್ನಗಳನ್ನ ಮಾಡಿ ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಂಡು ನನ್ನ ಸರ್ಕಲೇ ಎಲ್ಲರಿಗೂ ಹೇಳೋದು ಅಷ್ಟೇ. ಸೊ ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟುಬಿಡಿ. ನಿಮ್ಮಿಂದ ಒಬ್ಬ ಉದ್ಧಾರ ಅದೇ ಬಿಡಲಿ, ಅವನಷ್ಟಕ್ಕೆ ಅವನ ಪಾಡಿಗೆ ಅವನು ಇರಲಿ. ಸೊ ಆ ದಿಕ್ಕಲ್ಲಿ ನಾನು ಪ್ರತಿಯೊಂದು ಕುಂದಾಪುರ ಕನ್ನಡ ಆಲ್ಬಮ್ ಮಾಡೋದು ಅದೇ ಉದ್ದೇಶಕ್ಕೆ. ಒಂದು ಅವೇರ್ನೆಸ್ ಹುಟ್ಟಬೇಕು, ನಮ್ಮ ಭಾಷೆ ಬಗ್ಗೆ ಒಂದು ಕಾಳಜಿ ಜನರಿಗೆ ಹುಟ್ಟಕ್ಕೆ. ಅವ್ರು ತಮಾಷೆಗೆ ಅದು ಒಡ್ಡಿಲ್ಲ, ಅದು ಹಾಡು ಥರ. ಈಗ ನಾನು ಮಾಡಿದಂಥ ಎಲ್ಲ ಹಾಡುಗಳು ಏನು ಕಮರ್ಷಿಯಲ್ ಹಾಡುಗಳೇ. ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಹಾಡುಗಳನ್ನು ಮಾಡಿದವಾಗ ಮಾತ್ರ ನೀವು ಅದನ್ನ ಒಳಗಡೆ ಹೋತ್ರಿ. ನಾನು ಅದನ್ನು ಇಟ್ಕೊಂಡು ಭಾವಗೀತೆ ಥರ ಮಾಡೋದಿದ್ರೆ ನಿಮ್ಗೆ ಅದ್ರೊಳಗೆ ಹೋಗ್ತಿಲ್ಲ ನೀವು. ಈಗ ಅನಿತಾ ಇಲ್ಲಿ ನೀವು ಅನಿತಾ ಅಂತ ಯಾರು ಇರ್ತಾರೆ ಅವ್ನು ಇಟ್ಕೊಂಡು ನೀವು ಹಾಡು ಶುರು ಮಾಡ್ತೀವಿ. ಅಲ್ಲೊಂದು ಕಾಮಿಕ್ ನಮ್ಮ ಕುಂದಾಪುರ ಭಾಷೆ ಇಪ್ಪದೇ ತಮಾಷೆಗೆ. ಆ ತಮಾಷೆಯಲ್ಲಿ ಒಂದು ಗಮ್ಮತ್ತು ಹುಟ್ಟುತ್ತೆ. ಅದ್ರ ಜೊತೆಗೆ ಅದೊಂದು ಟ್ರೆಂಡ್ ಅಪ್ ಶುರುವಾತು, ಅದ್ರ ಬಗ್ಗೆ ಅಭಿಮಾನ ಹುಟ್ಟು ಶುರುವಾತು.
ನಾವು ಎಲ್ಲರೂ ನಮ್ಮ ಭಾಷೆ ಮಾತಾಡೋಕೆ ನಾವು ಹೆದರ್ಕಂತ ನಮ್ಗೆ ಇಲ್ಲಿ ನಮ್ಮ ಭಾಗದಲ್ಲಿ ನಂಗೆ ಬೇಜಾರು ಅಂತ ಹೇಳ್ರೆ ಎದುರುಗಡೆ ಇಪ್ಪನು ಕುಂದಾಪುರದನ್ನು ಮಾತಾಡೋನು ಕುಂದಾಪುರದನ್ನು ಬಳಸೋದು ಮಾತ್ರ ಶುದ್ಧ ಕನ್ನಡ. ಸೊ ಇದು ಮಾರ್ಪಾಡಾದರೆ ನಮ್ಮಲ್ಲಿ ಎಲ್ಲ ವೇದಿಕೆಗಳಲ್ಲೂ ಅದನ್ನ ಮಾತಾಡೋ ಶುರು ಮಾಡಿದ್ರೆ ಅವೇರ್ನೆಸ್ ಎಲ್ಲಿಂದ ಹುಟ್ಟತ್ತೆ ಹೇಳಿ, ಬಳಕೆ ಎಲ್ಲಿಂದ ಹುಟ್ಟತ್ತೆ? ನಾವು ಬಳಸ್ರೆ ಮಾತ್ರ ಅಲ್ದ. ಸೊ ಅವೇರ್ನೆಸ್ ಹುಟ್ಟಕ್ಕನೆ ಹೇಳ್ರೆ ನಮ್ಮ ಯಂಗ್ ಜನ್ರೇಷನ್ ಅದನ್ನ ತಮಾಷೆಗಾರು ಬಳಸೋ ಶುರು ಮಾಡಿ. ಈಗ ರೀಸೆಂಟ್ ಒಂದು ಆ್ಯಪ್ ಮಾಡಿದೆ, ಹತ್ರ ಇನ್ನೂ ಲಾಂಚ್ ಮಾಡಲಿಲ್ಲ ನಾನು. ಕುಂದಾಪುರ ಕನ್ನಡದ ಒಂದು ಆ್ಯಪ್ ಮಾಡಿದೆ, ಹತ್ರ 1.5 ವರ್ಷದಿಂದ ಅದ್ರದ್ದು ರಿಸರ್ಚ್ ವರ್ಕ್ ನಡೀತಾ ಇದೆ. ಇಂಟರ್ನಲ್ಲಿ ತುಂಬ ವರ್ಕ್ಗಳನ್ನ ಮಾಡ್ತಾ ಇದ್ದೆ. ಒಂದು ಆ್ಯಪಲ್ಲಿ ಈಗ ನಮ್ಗೆ ಹತ್ರ 10,000 ಕುಂದಾಪುರ ಶಬ್ದ ಸಿಕ್ಕಿತ್ತು. ಸೊ ಒಂದು ಶಬ್ದ ನೀವು ಕೊಡಿ, ನಿಮ್ಗೆ ₹1 ಕೊಡ್ತೇನೆ, ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋದು. 10,000 ಕುಂದಾಪುರ ಶಬ್ದ ಸಿಕ್ಕಿತ್ತು. ಅದನ್ನ ಈಗ ರಿಫೈಲ್ಡ್ ಮಾಡಿ ಅದರಲ್ಲಿ ಕನ್ನಡ ಗ್ರಾಮರ್ಗೆ ಏನಿತ್ತು ಅದನ್ನೆಲ್ಲ ಚೆಕ್ ಮಾಡಿ ರಿಸರ್ಚ್ ಮಾಡ್ತಾ ಇತ್ತು, ಅದು ಹೌದಾ ಅಲ್ದನಳಿ. ಸೊ ಇದರಲ್ಲಿ ನನಗೊಂದು ಶಬ್ದ ಸಿಕ್ಕದ್ದು ಇಕ್ಲಿಪ್ಪನಳಿ. ಇಕ್ಲಿಪ್ಪನ ಹೇಳಿದ್ರೆ ಅದರಷ್ಟು ಅದ್ಭುತ ಇನ್ಯಾವುದೂ ಇಲ್ಲ ಕುಂದಾಪುರ ಕನ್ನಡದಾಗೆ. ನಮ್ಗೆ ಇಷ್ಟು ವರ್ಷ ಇತ್ತು, ನಮಗೆ ಗೊತ್ತಿಲ್ಲ. ಏನಾರು ಈಗ ಊಟ ಹೆಂಗಿತ್ತು ಮರ ಒಳ್ಳೆ ಇಕ್ಲಿಪ್ಪನ ಹೇಳಿಬಿಡ್ತು ನಮ್ಗೆ. ಸೊ ಇಕ್ಲಿಪ್ಪನ ಹೇಳಿದ್ರೆ ಅದು ಅದ್ಭುತಕ್ಕಿಂತ ಮೇಲಿಂದ. ಸೊ ನೀವು ರೂರಲ್ಲಿಗೆ ಹೋದರೆ ಎಷ್ಟೋ ಶಬ್ದಗಳಿತ್ತು, ಅದೆಲ್ಲ ಅಟ್ಲೀಸ್ಟ್ ತಮಾಷೆಗಾದ್ರು ನಾ ಹೇಳ್ತಿಪ್ಪದು ತಮಾಷೆಗಾರು ಅದು ಬಳಸುತ್ತಾರೆ ಬಂದರೆ ಅದು ಒಳ್ಳೆ ಉಪಯೋಗ ಬರುತ್ತೆ. ಅದಾದಮೇಲೆ ಇಮೋಜಿಸ್ಗಳು ನಮ್ಮಲ್ಲಿ ಜಾಸ್ತಿ ವರ್ಕ್ ಮಾಡಕ್ಕೆ ನಾವು, ಅಂದರೆ ಕುಂದಾಪುರ ಕನ್ನಡದ ಇಮೋಜಿಸ್ಗಳನ್ನ ನಾವು ಸ್ವಲ್ಪ ವರ್ಕ್ ಮಾಡಿ ಅದನ್ನ ಎಲ್ಲರ ಕಡೆಗೂ ಸಾರುತ್ತರ ಆದರೆ ಆ ತಮಾಷೆ ಮೂಲಕ ಒಂದಿಷ್ಟು ಶಬ್ದಗಳು ಹುಟ್ಕಂತ ಇನ್ನೊಂದು ಶಬ್ದಗಳು ಬೆಳಕಿ ಬರುತ್ತೆ. ಅದು ಆಯ್ಕಂತೇಳಿ ನನ್ನ ಆಸೆ ಅಷ್ಟೇ. ಈ ದಿಕ್ಕಲ್ಲಿ ಒಂದಿಷ್ಟು ಪ್ರಯತ್ನಗಳು ಮಾಡ್ತಿದ್ದೆ. ಅದೇ ಇನ್ನೊಂದು ಪ್ರಯತ್ನ ಮೇನ್ ಸ್ಟ್ರೀಮಿಗೆ ನಮ್ಮ ವೀರಚಂದ್ರ ಹಾಸ ಹೊಯ್ಕಂದೇಳಿ ಇದು ಒಂದು 12 ವರ್ಷದ ಕನಸು. ಜನರಿಗೆ ನಾವು ಇಷ್ಟು ವರ್ಷ ನಮ್ಗೆ ಗೊತ್ತಿಲ್ದಂಗೆ ಇದ್ರದ್ದು ರಸದ ಉದಾಹರಣೆ ಊಟ ಮಾಡ್ಕೊ ಬಂದಿತ್ತು. ನಮ್ಮ ಮಲ್ಕೊಂಡಲ್ಲೂ ನಿದ್ರಿಕೊಂಡಿದ್ದಲ್ಲೂ ಕನಸಾಗಿದ್ದಲ್ಲೂ ನಮಗೆ ಗೊತ್ತಿಲ್ದಂಗೆ ಗಾಳಿಗೆ ಬಂದು ನಮಗೆ ಒಳಗಡೆ ಇನ್ಫಾರ್ಮೇಷನ್ ಕೊಟ್ಟಿತ್ತು. ಯಕ್ಷಗಾನ, ಭಜನೆ ಆಗಿರಲಿ, ತಾಳ್ಮದ್ಲೆ ಆಗಿರಲಿ, ಭಕ್ತಿಗೀತೆಗಳ ಇದಾಗಿರಲಿ, ಕಾರ್ಯಕ್ರಮಗಳಾಗಿರಲಿ, ಇದೆಲ್ಲವೂ ಗಾಳಿಯಲ್ಲಿ ನಮಗೆ ಸುತ್ತಮುತ್ತಲು ಪರಿಸರ ನಮಗೆ ಆ ಕಾಲದಿಂದ ಇವತ್ತಿನವರೆಗೆ ಕೊಟ್ಟಿತ್ತು. ಇದಕ್ಕೆ ನಾವೆಂತ ಕೊಟ್ಟಿತ್ತು? ಸೊ ನಾನು ಮಾತು ಹೇಳ್ದಂಗೆ ನಾವು ಎಷ್ಟೋ ಸಲ ನಾನು ಅಂದರೆ ನೋವನ್ನು ನುಂಗಿ ತಡುಕಾಯ್ದೆ ನಾನು ಹಾಕಿದ ಕಣ್ಣೀರನ್ನು ನುಂಗಿತಿ ಭೂಮಿ. ಸೊ ಅಷ್ಟೆಲ್ಲ ನಮ್ಗೆ ಏನು ನನ್ನ ಜೊತೆಗಿದ್ದು ನೀನಿದ್ದೆ ಮಗ, ನಾನು ತಲೆ ಕೆಡ್ಸ್ಕೊಂಬೇಡ, ನಾನು ಇರ್ತೇನೆ ಅಲ್ಲಿವರೆಗೆ ನೀನು ಸ್ವಲ್ಪ ಸಮಾಧಾನದಾಗಿರೋನು ಹೇಳಿ ನನಗೆ ಸಾಂತ್ವನ ಹೇಳಿದಂಥ ಭೂಮಿ, ನನಗೆ ಕನಸುಗಳನ್ನು ಕಟ್ಟೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಾಳಿ. ನಾವೆಲ್ಲ ಗಾಳಿಯಲ್ಲೇ ಕನಸು ಕಟ್ಟೋದಲ್ಲ, ಇನ್ನೆಲ್ಲ ಕಟ್ಟೋಕ್ಕೆ ಸಾಧ್ಯ ಇತ್ತು. ಸೊ ಅದು ಸಹಕಾರ ಮಾಡೋಕ್ಕೆ ಎಲ್ಲದೂ ದಾರಿ ಅಲ್ಲ. ನಾನು ಇಲ್ಲಿಂದ ಏನೋ ಅನ್ಕೊಂಬುದು ನಾವು ಇನ್ನೊಬ್ಬನಿಗೆ ಹೋಗಿ ಮುಟ್ಟಿ ಅದ್ರ ಬಗ್ಗೆ ಏನು ವಿಶಸ್ ಕೊಟ್ಟು ಆಪುವಂಥದ್ದು ಇವೆಲ್ಲ ಗಾಳಿಯಲ್ಲೇ. ಇವೆಲ್ಲದನ್ನೂ ಕೊಟ್ಟಂಥ ಇದು ನಮ್ಮ ಊರಿಗೆ ನಾವು ಎಂತ ಕೊಟ್ಟಿದ್ದು. ಸೊ ಇದ್ರ ಕೊಡುಗೆ ನಮ್ಮ ಜಾಸ್ತಿ ಆಗಿ ನಾವು ಎಲ್ಲ ಋಣದಲ್ಲೇ ಬದುಕ್ತಿದ್ದೆ. ಆ ಋಣಗಳಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ನಮ್ಮ ಕೈಲಾದನ್ನ ಮಾಡುವ ಅಂದೇಳಿ ನಾನು ದುಡಿಮೆ ಮಾಡ್ಕೊಳ್ಳಿ ಬರೋದಿದ್ರೆ ಅಲ್ಲ, ಅದೇ ಋಣ ಅಂದಾಗ ನನಗೆ ಅನ್ಸೋದು ನಮ್ಗೆಲ್ರಿಗೂ ಅದೊಂದು ಫೀಲ್ ಇದ್ದೇ ಇರುತ್ತೆ. ಅಂದರೆ ನಮ್ಮ ಊರಿಗೆ ಎಂಥವ್ರು ಮಾಡಕ್ಕೆ ನೀವು ಹೇಳ್ದಂಗೆ ಅಂಥದ್ದೊಂದು ಚಿಂತನೆ ಇರುತ್ತೆ. ಅಂದರೆ ಪರಿಸ್ಥಿತಿಯ ಕಾರಣಕ್ಕೆ ಅಂದರೆ ನಾವು ಊರಿನ ಬಿಟ್ಟು ಇಪ್ಪದು ಅನಿವಾರ್ಯ, ಆ ಥರ ಸಂದರ್ಭಗಳಿರುತ್ತೆ. ಅಥವಾ ಯಾವ್ದಾದ್ರು ಒಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಬಕಾತಿಲ್ಲ, ಯಾಕಂದರೆ ಅದು ತುಂಬ ನನ್ನ ಮಿತಿಯನ್ನು ಮೀರಿ ಹೋಗ್ಬೋದು, ಆ ಥರದಲ್ಲೇ ಇರುತ್ತೆ. ಅವ್ರು ಅಂಥದ್ದೆಲ್ಲ ಕನಸುಗಳನ್ನ ಬಹುಶಃ ಸಾಕಷ್ಟು ಮಂದಿ ಮಾಡ್ಬೇಕು ಅಂದ್ಕೊಂಡವ್ರು ನಿಮ್ಮ ಮೂಲಕ ಅದನ್ನ ನೀವು ಏನು ಎಕ್ಸಿಕ್ಯೂಟ್ ಮಾಡ್ರಿ ಅಲ್ಲ ಸರ್, ಆ ಮೂಲಕ ಅದನ್ನ ಖುಷಿ ಪಟ್ಟಿರ್ತೀರಿ. ನಾನು ಇನ್ನೊಂದೆಂತ ಹೇಳೋದಂದ್ರೆ ಹೇಳ್ರೆ, ಪ್ರತಿಫಲಾಪೇಕ್ಷೆ ಉದಾಹರಣೆಗೆ ನೀವು ಓದೋ ಶಾಲೆ ಇತ್ತು, ಎಕ್ಸ್ಪೆನ್ಸಿವ್ ಯಾವುದೂ ಇಲ್ಲ. ಇವತ್ತಿಗೆ ಎಕ್ಸ್ಪೆನ್ಸಿವ್, ನಾವು ಬದುಕ್ತಿಪ್ಪದೇ ಎಕ್ಸ್ಪೆನ್ಸಿವ್ ಆಯ್ತಾ. ಇಲ್ದಿರ ನಾವು ಇಲ್ಲಿ ಬದುಕೋಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ಇವತ್ತಿಗೆ ಏನು ಬದುಕ್ತಾ ಇದೀವಿ ನಾವು, ಮೊಬೈಲ್ ರೀಚಾರ್ಜಿಂದ ಹಿಡಿದು ನಾವು ಡೈಲಿ ಹೊರಗಡೆ ಹೋಗೋದ್ರಿಂದ ಹಿಡಿದು ಡೈಲಿ ಎಕ್ಸ್ಪೆನ್ಸಸ್ಗಳನ್ನು ಕಂಡ್ರೆ ನಾವು ಯಾರೂ ಬಡವರಲ್ಲ ಈಗ. ಅಂದರೆ ಆ ಮಟ್ಟದ ಶ್ರೀಮಂತಿಕೆ ಬದುಕ್ತಿತ್ತು ನಾವು, ನಮ್ಗೆ ಗೊತ್ತಿಲ್ದಂಗೆ. ಸೊ ನಾನು ಹೇಳ್ತೀನಿ, ಇದರಲ್ಲಿ ಒಂದು ಭಾಗನ ಪ್ರತಿಫಲಾಪೇಕ್ಷೆ ಇದೆ. ನೀವು ಓದೋ ಶಾಲೆಗೆ ಒಂದು ಸ್ಟೂಡೆಂಟಿಗೆ ವರ್ಷದ ಅಂತ ಖರ್ಚು ಬತ್ತು ಕೊಡಿ, ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ. ಆ ಪುಣ್ಯಫಲ ನಿಮ್ಗೆ ಎಲ್ಲೂ ಗೊತ್ತಿಲ್ಲ, ಅದು 100% ನಿಮ್ಮನ್ನು ಕಾಯುತ್ತೆ. ಆ ರೀತಿಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಕೈಲಿ, ಈಗ ನೀವು ದೊಡ್ಡದೇ ಮಾಡಿ ಅಂತ ನಾನು ಹೇಳೋದಿಲ್ಲ ಪ್ರತಿಯೊಬ್ಬರಿಗೂ, ನಿಮ್ಮ ಕೈಲಿ ಏನು ಅನಿಸುತ್ತೆ, ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಮಾಡಿ ಬಂದುಬಿಡಿ ಅಷ್ಟೇ. ಅದು ನಾನು ಮಾಡಿದೆ, ಅವನು ನನ್ನ ಹೆಸರು ಹೇಳಲಿಲ್ಲ, ನಾನು ಕೊಟ್ಟೆ ನನಗೆಲ್ಲೂ ಹೆಸರು ಬರಲಿಲ್ಲ, ಈ ಆ್ಯಂಗಲಾಗಿ ನೀವು ಏನೇ ಮಾಡಿದ್ರೂ ಅದು ಕ್ಯಾಲ್ಕುಲೇಟ್ ಆಗುತ್ತಿಲ್ಲ. ನೀವು ಮಾಡಿ ಬಂದುಬಿಡಿ. ಅದು ಆ ಹೆಸರು ಬರಬೇಕಂತ ಇರೋದಿದ್ರೆ ಅದು 100% ಬರೋದು. ನಿಮ್ಮ ಎಲ್ಲ ಕನಸುಗಳ ಮುಂದುವರೆದ ಭಾಗ ವೀರಚಂದ್ರಹಾಸ. ಹೌದು. ಯಾರು ಸರ್ ವೀರಚಂದ್ರಹಾಸ? ವೀರಚಂದ್ರಹಾಸ ನಮ್ಮ ಯಕ್ಷಗಾನ ಕಲೆಯೇ ಒಂದು ವೀರಚಂದ್ರಹಾಸ. ಅಂದರೆ ನಾರ್ಮಲಾಗಿ ಯಕ್ಷಗಾನದಲ್ಲಿ ಇದನ್ನ ಚಂದ್ರಹಾಸ ಚರಿತ್ರೆ ಅಂತ ಕರೀತಾರೆ. ನಾನು ಯಾಕೆ ಅದನ್ನ ಇಟ್ಟೇನೆ ಹೇಳಿದ್ರೆ, ಆ ಕತೆ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಪಾಯಿಂಟ್ ಇಷ್ಟೇ,
ಅಂದರೆ ಅದು ಪ್ರತಿಯೊಬ್ಬರಿಗೂ ನಾಟುತ್ತೆ. ಈವನ್ ನೀವು ಕೂಡ ಬಿಗಿನಿಂಗ್ ಸ್ಟೇಜಲ್ಲಿ ಬಂದ ರೀತಿಗೂ ಇವತ್ತು ನೀವು ಸೆಟ್ಲ್ ಆದ ರೀತಿಗೂ ನೀವು ಒಬ್ಬ ವೀರಚಂದ್ರಹಾಸ. ನಾನು ನನ್ನ ಜರ್ನಿಯಲ್ಲಿ ನಾನು ಎಲ್ಲಿ ಪಾತಾಳದಲ್ಲಿದ್ದೆ, ನಾನು ಇವತ್ತಿಗೆ ಏನು ಬಂದು ಸೇರಿದೆ, ನಾನು ಒಬ್ಬ ವೀರಚಂದ್ರಹಾಸ. ಪ್ರತಿಯೊಬ್ಬ ಕಷ್ಟದಿಂದ ಬಂದಂಥ ಎಲ್ಲವನ್ನು ಅನುಭವಿಸಿ ಅದನ್ನು ದಾಟದೆ, ನಾನು ಹೇಳ್ತಿರೋದು ಸ್ಕಿಪ್ ಮಾಡಿದೆ, ಯಾವ ಕಷ್ಟಗಳನ್ನು ಸ್ಕಿಪ್ ಮಾಡದೆ ಎಲ್ಲದನ್ನು ಅನುಭವಿಸಿ ಕಣ್ಣೀರು ಹಾಕಿ ಗಟ್ಟಿ ಮನಸ್ಸು ಮಾಡಿಕೊಂಡು ಗಟ್ಟಿಯಾಗಿ ಬಂದವರು ಯಾರಿದ್ದಾರೆ ಅವರೆಲ್ಲರೂ ವೀರಚಂದ್ರಹಾಸವೇ. ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ನಮಗೆ ಅಪೋಸಿಟ್ಟಿಗೆ ಅವನು ನಮ್ಗೆ ಶತ್ರು ಅಂತ ಅನ್ಸುತ್ತೆ, ನಾನು ಅವನೆದುರಿಗೆ ಗೆದ್ದವಾಗ ನಾನು ವೀರಚಂದ್ರಹಾಸ ಅಂತ ಅನ್ಸುತ್ತೆ, ಅವನಿಗೂ ಅದೇ ಥರ ಇರುತ್ತೆ. ಸೊ ಪ್ರತಿಯೊಬ್ಬರು ಅವ್ರವ್ರ ಜೀವನ ಕಾಲಘಟ್ಟದಲ್ಲಿ ಏನೆಲ್ಲ ಸಾಧನೆ ಮಾಡಿಕೊಂಡು ಒಂದು ಹಂತಕ್ಕೆ ಇವತ್ತು ಬಂದು ಅಚೀವ್ ಆಗಿರ್ತಾರೆ. ಕರಾವಳಿ ಭಾಗದವರೆಗೆ ಎಲ್ಲೇ ಆಗಿರಲಿ ಅವರೆಲ್ಲರೂ ವೀರಚಂದ್ರಹಾಸ. ಸೊ ಆ ಕತೆ ನನಗೆ ಇಷ್ಟ ಆದ ಅದೇ ಉದ್ದೇಶಕ್ಕೆ. ಒಬ್ಬ ಭಿಕ್ಷುಕ, ಬೀದಿ ಕಡೆಯಲ್ಲಿ ಬದುಕ್ತಿದ್ದ ಒಬ್ಬ ಭಿಕ್ಷುಕ ಕುಂತಳ ದೇಶದ ರಾಜ ಆಗ್ತಾನೆ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಚೇಂಜ್ ಓವರ್ ಬರಲಿಕ್ಕೆ ಅವನ ತಾಳ್ಮೆ, ಅವನ ಪರಿಶ್ರಮ ಒಂದೇ ಸಾಧ್ಯ. ಆ ಕಾರಣಕ್ಕೆ ನನಗೆ ಆ ಪಾತ್ರದ ಕತೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಕತೆಗಳನ್ನು ನೋಡಿದ್ವಿ ನಾವು, ತುಂಬ ಕತೆಗಳನ್ನೆಲ್ಲ ಕಂಡು ಆದಮೇಲೆ ನಮ್ಗೆ ಫೈನಲಿ ಈ ಕತೆ ತುಂಬ ಇನ್ಸ್ಪೈರ್ ಆಯಿತು. ಓಕೆ ಸರ್, ಈಗ ನಾವು ಅದೇ ನಿನ್ನೆ ಒಂದು ಗ್ಲಿಮ್ಸ್ ನೋಡ್ತಾ ಪಿಕ್ಚರಿಂದ ಅದು ನಂಗೆ ಅದು ಕಂಡೊತ್ತಿಗೆ ಎಂತ ಅಂತ ಒಂದು ಮೆಸ್ಮರೈಸಿಂಗ್, ಅದರಲ್ಲಿ ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ನಾವು ಇಷ್ಟು ಸಣ್ಣವರಿದ್ದಂಗಿಂದ ಯಕ್ಷಗಾನ ಅಂತ ಹೇಳಿದ್ರೆ, ಅರಮನೆ ಅಂತ ಹೇಳಿದ್ರೆ ಒಂದು ಸ್ಕ್ರೀನಲ್ಲೋ ಒಂದು ಸಣ್ಣ ಒಂದು ಮಿತಿಯಲ್ಲಿ ನಾವು ನೋಡ್ತಿದ್ವಿ. ಕಾರ್ಡ್ ಸೀನ್ ಇರ್ಬೋದು, ಅರಮನೆ ಇರ್ಬೋದು, ಪ್ರತಿ ಯುದ್ಧ ಇರ್ಬೋದು, ಇದೆಲ್ಲ ಕೂಡ ನಮ್ಮ ಕಲ್ಪನೆಯಲ್ಲೇ ದೊಡ್ಡದಾಗಿ ಕಾಣ್ತಾ ಇರ್ತದ. ಅದು ಆ ಕಲ್ಪನೆನೆಲ್ಲ ನೀವು ನಾನು ಎದುರಿ ತಂದಿಟ್ರೇನೋ ಅನ್ನೋ ರೀತಿಯಲ್ಲಿ ನಾವು ಹಿಂಗೊಂದು ಆ್ಯಂಗಲ್ ಅನ್ನು ಇವತ್ತೇನೆ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ನಂಗೆ ಅನಿಸ್ತು ಒಂದ್ಸರಿ. ಸೊ ನಾನು ಅದು ಹೇಳ್ದಂಗೆ ಒಂದೊಂದು ಸೆಟ್ ನಾವು ವರ್ಕ್ ಮಾಡ್ತಾನೆ 30 ಲಕ್ಷ 40 ಲಕ್ಷ. ನಾನು ಹೇಳ ನನ್ನ ಜೀವಮಾನದ ದುಡಿಮೆ ಏನು ಇದೆ ಅಷ್ಟೊಂದು ನಾನು ಇದರಲ್ಲಿ ಹಾಕಿದೆ. ನನಗೆ ಧೈರ್ಯ ಇದೆ, ನಾನು ಅಷ್ಟೂ ಮತ್ತೆ ಪುನಃ ದುಡಿತೀನಿ ಅಂತ ಭರವಸೆ ನನಗಿದೆ. ಯಾಕಂದರೆ ನಾನು ಎಲ್ಲ ಸಿನಿಮಾಗಳು ನಾನು ಅದೇ ಥರ ಮಾಡ್ಕೊಂಬಂದು ನಿಮ್ಗೆ ಗೊತ್ತಿದ್ದಂಗೆ. ಕುಂದಾಪುರ ಕನ್ನಡ ಫಸ್ಟ್ ಪಿಕ್ಚರ್ ಮಾಡಿದಾಗಳಿಗೆ ಎಲ್ಲರೂ ಹೇಳಿದ್ರೆ ಇದ್ರಾಗ ಎಂತ ಆಯ್ತು, ಯಾರು ಬಂದು ಕಾಣ್ತಾರೆ ನೋಡಿ. ಸೊ ಎಲ್ಲ ರೀತಿಯಲ್ಲೂ ಪ್ರತಿ ಸಿನಿಮಾದಲ್ಲೂ ನನಗೆ ಅಂದರೆ ಅದು ಒಂದು ಟೆಂಪಲ್ ಥರ ನಾನು ಫೀಲ್ ಮಾಡ್ತೆ ಅಷ್ಟೇ. ನನ್ನ ಊರನ್ನು ನನಗೆ ಬೇರೆ ಯಾವ ಚಟಗಳು ಇಲ್ಲ. ನನಗೆ ಇದ್ದದ್ದು ಎರಡೇ ಚಟ. ಒಂದು ನನ್ನ ಊರನ್ನು ಜನ ಗುರುತಿಸ್ಬೇಕು, ನನ್ನ ಊರಿನ ಜನರನ್ನು ಜನ ಗುರುತಿಸ್ಬೇಕು. ಇಲ್ಲಿರುವಂಥ ಪ್ರತಿಭೆಗಳು ಹೊರಪ್ರಪಂಚಕ್ಕೆ ಕೊಡುವ ಎಲ್ಲ ದಿಕ್ಕಿನಲ್ಲಿ ಕೊಡುಗೆ ಕೊಡುವಂಥ ತಾಕತ್ತಿರುವಂಥ ನಮ್ಮ ಊರಿನ ಜನ, ನಮ್ಮ ಕರಾವಳಿ ಭಾಗದವರು ಎಲ್ಲ ಕಡೆಗೂ ಕೊಟ್ಟಿದ್ದಾರೆ ಕೂಡ, ಏನು ಕೊಡಲಿಲ್ಲ ನಾಳೆ ಅಲ್ಲ. ಅದನ್ನು ಇನ್ನೂ ಗುರುತಿಸುವ ಮಟ್ಟಕ್ಕಾಯ್ಕು ನಾವು ಜಾಗತಿಕ ಮಟ್ಟದಲ್ಲಿ ಇದು ಕೇಂದ್ರ ಬಿಂದು ಥರ ಆಗೇ ಆಗುತ್ತೆ ಮುಂದೊಂದು ದಿವಸ ಬಾದಿರ ಕಡೆ. ಅದೇ ಯಕ್ಷಗಾನದ ಬಗ್ಗೆ ಮಾತಾಡ್ತೀವಿ. ಈಗ ಶುದ್ಧ ಕನ್ನಡವನ್ನು ಭಾಳ ಸ್ಪಷ್ಟವಾಗಿ ಯಾವ್ದಾದ್ರು ಒಂದು ಬಳಕೆ ಮಾಡುವಂಥ ಒಂದು ಕಲಾ ಪ್ರಕಾರ ಇದ್ರೆ ಅದು ಯಕ್ಷಗಾನ. ಅದನ್ನ ಆ ಯಕ್ಷಗಾನವನ್ನು ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಒಂದು ಯಕ್ಷಗಾನ ಆಡ್ಸೋದು ಎಷ್ಟು ಕಷ್ಟ ಇರ್ತದೆ ನಮ್ಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆದರೆ ಆ ಯಕ್ಷಗಾನ ಕಲಾವಿದರ ಜೊತೆಗೆ ಕೆಲವಷ್ಟು ದಿನ ಇದ್ದು ಅವ್ರನ್ನ ಟ್ರೈನ್ ಮಾಡಿ ಸಿನಿಮಾ ರೂಪಕ್ಕೆ ಅದನ್ನ ಇಳಿಸೋದು ಬಹಳ ದೊಡ್ಡ ಕೆಲಸ ಅಂತ ಹೇಳಿ ಅನ್ಸುತ್ತೆ ಸರ್. ಖಂಡಿತ ಹೆಂಗಾಯ್ತು ಸರ್ ಪ್ರಾಸೆಸ್? ಟೋಟಲ್ ಒಂದು 35 ದಿವಸ ಶೂಟ್ ಮಾಡ್ತಾರೆ. ಬಟ್ ಎಲ್ಲ ದಿವಸ ನಮ್ಗೆ ಟಾಸ್ಕ್ ಅಂತಾನೆ ಹೇಳ್ರಿ, ಇಷ್ಟು ಜನರನ್ನ ಹೆಂಗೆ ಒಟ್ಟು ಮಾಡೋದು, ಇಷ್ಟು ಜನರನ್ನ ಅದನ್ನ ವರ್ಕ್ ಮಾಡೋದು ಹೆಂಗೆ, ಅವ್ರನ್ನ ಒಟ್ಟು ಹಾಕೋದು ಹೆಂಗೆ, ಅವ್ರಿಗೆ ವಿಷಯಗಳನ್ನ ತಿಳಿಸೋದು ಹೆಂಗೆ, ಅವರು ಅದ್ರ ಬಗ್ಗೆ ಒಲವು ಮೂಡಿಸೋದು ಹೆಂಗೆ, ಇದೆಲ್ಲದ್ರಿಗೂ ನಮಗೆ ಮೇಜರ್ ನಮಗೆ ಸಾಥ್ ಕೊಟ್ಟವರು. ನಾನು ಈ ಹೆಜ್ಜೆಯನ್ನು 2ನೇ ಸಾರಿ 2025ಕ್ಕೆ ನಾನು ಇದು ಮಾಡುವ ಅಂತ ಹೇಳಿ ನಾವು ಡಿಸೈಡ್ ಮಾಡಿದಾಗಳಿಗೆ ನನಗೆ ಮುಖ್ಯವಾಗಿ ಸಾಥ್ ಕೊಟ್ಟದ್ದು ನಾಗರಾಜ್ ನೈಕಂಬಳಿ, ಅದಾದಮೇಲೆ ನವೀನ್ ಶೆಟ್ಟಿ ಆಗಿರ್ಬೋದು. ಸೊ ಇವರಿಬ್ಬರು ನನಗೆ ಎಡಬಲ ಥರ ಬಂದು ನಿಂತು ನಾನು ಕಲ್ಪನೆ ಮಾಡೋದು ದೊಡ್ಡ ಮಾತಲ್ಲ, ಬಟ್ ಅದಕ್ಕೆ ಲಗ್ತಾ ಎಲ್ಲರೂ ಕೂಡಿ ಬಂದದ ರೀತಿ ಇತ್ತ. ಇದು ಬಹುಶಃ ಯಕ್ಷಗಾನವೇ ಅದರ ಶಕ್ತಿಯೇ ಎಲ್ಲರನ್ನ ಕರ್ಸ್ಕೊಂತ ಎಲ್ಲದನ್ನೂ ಮಾಡ್ತಂತ ನಾನು ಹೇಳೋಕೆ ಇಷ್ಟಪಡ್ತೆ. ಅಷ್ಟು ಜನರು 450-500 ವೇಷಗಳನ್ನು ಒಟ್ಟು ಮಾಡೋದು, ಆ ವೇಷ ಬರೆಯುವವರಿಗೂ ನಾನು ಹೊಸ ವೇಷ ಮಾಡಿ ಕೊಡ್ತೇವೆ ಇವ್ರಿಗೆ ಅಂತ ಹೇಳಿ ಅನಿಸೋದು, ನಾವು ದುಡ್ಡು ಕೊಟ್ಟದನ್ನ ಮತ್ತೆ ಪುನಃ ಅದಕ್ಕೆ ಅವ್ರು ಬಳಸೋದು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ. ಸೊ ಇವೆಲ್ಲವೂ ಒಂದು ಸಮಯ ಕೂಡಿ ಬಂದಿತ್ತು. ಈಗ ಅದನ್ನು ಏನೋ ಅಚೀವ್ ಮಾಡೋದಕ್ಕೆ, ಅದನ್ನು ಜನರಿಗೆ ತೋರಿಸೋದಕ್ಕೆ ಸಮಯ ಕೂಡಿ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೆ. ಆಮೇಲೆ ನಾವು ಪ್ರತಿ ಸೀಕ್ವೆನ್ಸಲ್ಲೂ ನಾವು ವರ್ಕ್ ಮಾಡಿದಂಥ ಸೆಟ್ ವರ್ಕ್ಗಳು, ಆರ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಪ್ರಭು ಬಡಿಗೇರ್ ಮತ್ತು ಅವ್ರ ಟೀಮ್, ನಮ್ಮ ತಂಡ ಪ್ರತಿಯೊಬ್ಬರು ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಇದನ್ನು ಒಂಥರ ದೇವ್ರ ಕೆಲಸ ಥರ ಮಾಡಿತ್ತು ನಾವು. ನಮಗೆ ಅಂದರೆ ಎಲ್ಲ ಸಿನಿಮಾಗಳನ್ನು ಅದೇ ಥರ ಮಾಡಿತ್ತು. ಬಟ್ ಇದರಲ್ಲಿ ನಾವು ತುಂಬ ಮೇಂಟೈನ್ ಮಾಡಿತ್ತು. ಯಾಕಂದರೆ ನಾವು ಸಣ್ಣಿಂದ ಈ ಕಲೆಯಲ್ಲೇ ನಾವು ಬಂದಿಪ್ಪೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅಭಿಮಾನ, ಅದ್ರ ಜೊತೆಗೆ ಹಾರ್ಡ್ ಕೋರ್ ಆಗಿ ನಾವು ಅದ್ರ ಬಗ್ಗೆ ದೇವ್ರ ಕಲೆ ಅಂತಲೇ ನಾವು ಇಟ್ಕೊಂಡಿದ್ದು. ಸೊ ಅದಷ್ಟು ಇಪ್ಪದಕ್ಕೋಸ್ಕರ ನಮಗೆ ಇವತ್ತು ಈ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು
ಯಾರು ಪ್ರಸನ್ನ ಶೆಟ್ಟಿಗಾರ್ ಆಗಿರಲಿ, ದುಷ್ಟಬುದ್ಧಿ ಮಾಡಿದವರು, ಶಿಥಿಲ್ ಶೆಟ್ಟಿ ಆಗಿರಲಿ ನಾಯಕ ನಟನಾಗಿ ಮಾಡಿದವರು. ಅದಾದಮೇಲೆ ನಾಗಶ್ರೀ ವಿಷಯ ಪಾತ್ರ ಮಾಡಿದವರು, ಬ್ರಾಹ್ಮಣರ ಪಾತ್ರದಲ್ಲಿ ರವೀಂದ್ರ ದೇವಾಡಿಗರು, ಅದಾದಮೇಲೆ ಮದನ ರಾಯರ ಪಾತ್ರದಲ್ಲಿ ಕಡಬಾಳ್ರು, ತಾರಾ ಬಳಗ ಒಂದು ನವೀನ್ ಶೆಟ್ಟಿ ಅವರು ತುಂಬ ಒಳ್ಳೆ ಐರ್ಬೈಲವರೊಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ, ಗರುಡಾರಾಮ್ ಅವರು ಮಾಡಿದ್ದಾರೆ. ಇವರೆಲ್ಲ ನಮಗೋಸ್ಕರ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದವರು. ಅದಾದಮೇಲೆ ಪುನೀತ್ ರುದ್ರನಾಗು, ಚಂದನ್ ಶೆಟ್ಟಿ ಅವರು ಗೆಸ್ಟ್ ಅಪಿಯರೆನ್ಸ್ ಬಂದಿದ್ದರು. ಅದಾದಮೇಲೆ ಪ್ರಣವ್ ಸೂರ್ಯ ಅಂತ ನನ್ನ ಸ್ನೇಹಿತರು ಒಬ್ಬ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅವರು ನಾನು ಕೇಳ್ದವಾಗ ಇಲ್ಲ ಅಂತ ಹೇಳಿದೆ. ನಾನು ಫಸ್ಟ್ ಶೂಟ್ ಮಾಡೋದನ್ನು ತಗೊಂಡು ಅವ್ರಿಗೆ ತೋರಿಸಿದ್ದೆ. ಅದನ್ನು ಕಂಡು ಯಕ್ಷಗಾನದ ಮೇಲೆ, ನಮ್ಮ ಕರಾವಳಿ ಮೇಲೆ ಅವ್ರಿಗೆ ಇದ್ದಂಥ ಅಭಿಮಾನ ನಮ್ಮನ್ನು ಈ ಮಟ್ಟಕ್ಕೆ ಒಂದು ಅಂದರೆ ಇದನ್ನು ಪ್ರಪಂಚಕ್ಕೆ ತೋರಿಸೋತ್ತಿಗೆ ಒಂದು ನನಗೆ ಬಲ ಬೇಕೇ ಬೇಕು. ಆ ಬಲವ ನನಗೆ ಬೆನ್ನೆಲುಬಾಯಿ ನಿಂತು ನಮಗೆ ಸಪೋರ್ಟ್ ಕೊಟ್ಟವ್ರು ಶಿವಣ್ಣ ಸರ್. ಸಾಮಾನ್ಯವಾಗಿ ದೊಡ್ಡ ನಟರು ರಿಸ್ಕ್ ಫ್ಯಾಕ್ಟರ್ ಇರುವಂಥ ಪಾತ್ರಗಳನ್ನು ಆಯ್ಕೆ ಮಾಡುವಾಗ ತುಂಬ ಜಾಗ್ರತೆ ವಹಿಸ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಶಿವರಾಜ್ ಕುಮಾರ್ ಒಂದು ಯಕ್ಷಗಾನದ ಅಂತ ಅಂದರೆ ನಾನು ಆಗಲೇ ಹೇಳ್ದಾಗೆ ಇದೊಂದು ಶುದ್ಧ ಕನ್ನಡದ ಅಚ್ಚ ಕನ್ನಡದ ಕಲೆ ಮತ್ತು ಭಾಳ ದೊಡ್ಡ ಶಕ್ತಿ ಇದೆ ಅದರೊಳಗೊಂದು. ಅದಕ್ಕೆ ಒಗ್ಗಿಕೊಳ್ಬೇಕು, ಅದರಲ್ಲೊಂದು ಪಾತ್ರ ಮಾಡ್ಬೇಕಂತ ಹೇಳಿದ್ರೆ ಸುಮಾರಿನವರಿಗೆ ಕಷ್ಟ ಆಗ್ತದೆ. ಅಲ್ಲ, ಇದಕ್ಕೆ ನಾನು ಗೀತಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೆ. ಯಾಕಂದರೆ ಅವ್ರಿಗೆ ಇದನ್ನು ತೋರಿಸಿದವಾಗ ಅವರನ್ನು ಕಂಡು ನಮಗೆ ಏನು ಪ್ರಶಂಸೆಗಳನ್ನು ಹೇಳಿ ತುಂಬ ಚೆನ್ನಾಗಿ ಮಾಡಿರಿ ನೀವು, ಇದು ನಮ್ಮ ತಂದೆ ಜೊತೆಗೆ ಇದನ್ನು ನೋಡ್ತಾ ಇದ್ದೆ ನಾನು, ಈ ಥರದಲ್ಲಿ ಮಾಡಬೇಕು, ಇಲ್ಲ ಲೈಫ್ ಟೈಮ್ ಒಂದ್ಸಲಿ ಬರೋದು ಅಂತ ಹೇಳಿ ಶಿವಣ್ಣಂಗೆ ಅಪ್ರೋಚ್ ಹೇಳಿ ಇದು ನೀವು ಮಾಡಿ, ಇದು ಈ ಥರದ ಅವಕಾಶ ಮತ್ತು ಗೊತ್ತಿಲ್ಲ, ಸಿಕ್ಕೋದು ಕಷ್ಟ ಆಯ್ತು, ಒಳ್ಳೆ ಪಾತ್ರ ಸಿಕ್ಕಿತ್ತು ನಿಮಗೆ ಅಂತ ಹೇಳಿ ಒಂದು ಮಾಡಿ ಅಂತ ಹೇಳಿ ಅವ್ರ ಹತ್ರ ಹೇಳೋದು. ನಾವು ರಿಕ್ವೆಸ್ಟ್ ಮಾಡಿದಾಗಲೂ ಶಿವಣ್ಣ ಒಪ್ಪೋದು. ಪ್ರತಿಯೊಂದು ಒಂಥರ ಮಿರಾಕಲ್. ಅಂದರೆ ಬಹುಶಃ ಇದು ನಾನು ಯಾವ ಸಿನಿಮಾಗಳಿಗೂ ನಾನು ಯಾರನ್ನೂ ಆ ಥರ ಅಪ್ರೋಚ್ ಆದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವರು ಕೇಳಿದವಾಗ ಅವರು ಅದರದ್ದು ಯಕ್ಷಗಾನಕ್ಕೆ ಒಂದು ಕೊಡುಗೆ ಕೊಡೋಕೆ ಅವರು ಒಂದು ಒಪ್ಕೊಳ್ಳೋದ ರೀತಿ, ನಮ್ಗೆ ಬೆನ್ನೆಲುಬಾಯಿ ನಿಲ್ತೇನೆ ಹೇಳೋದ ರೀತಿ, ಇದೆಲ್ಲ ಏನು ನಾನು ಬಯಸದೆ ಬಂದ ಭಾಗ್ಯ. ಇಡೀ ಯಕ್ಷಗಾನ ಇದರಲ್ಲಿ ಶಿವರಾಜ್ ಕುಮಾರ್ ಅವರ ಇದು ಪ್ರೆಸೆನ್ಸ್ ಹೆಂಗಿರುತ್ತೆ ಅಂತ ಹೇಳಿ ಇಲ್ಲಿ ಅದೇ ಸಿಂಗನಲ್ಲೂರು ಶಿವಪುಟ್ಟ ಸ್ವಾಮಿ ಅನ್ನೋದು ಕ್ಯಾರೆಕ್ಟರ್ ಹೆಸರು. ಇದು ಹೆಂಗಂತ ಹೇಳಿದ್ರೆ ಒಂದು ಕುಂತಳ ರಾಜ್ಯ ಮೇಯ್ನ್ ರಾಜ್ಯ ಅಂತ ಇತ್ತು. ಅದಕ್ಕೆ ಒಂದು 18 ಸಾಮಂತರ ವರ್ಗ ಸುತ್ತು. 18 ಸಾಮಂತರದ ಹೆಂಗೆ ನೋಡ್ರೆ 18 ಸಾಮಂತರ ಜೊತೆಗೆ ಒಂದು ಫೈಟ್ ನಡೀತಾ ಇರೋದು. ಪ್ರತಿ ಸಲಕ್ಕೂ ಒಂದು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್. ಇನ್ನು ಒಂದು ಕಣದಲ್ಲಿ ಅವರು ಪ್ರದರ್ಶನ ತೋರಿಸಿ ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಕುಂತಳ ರಾಜ್ಯದ ಒಳಗಡೆ ಹೋಗುವಂಥ ಅವಕಾಶ ಅವರಿಗೆ. ಆ ಅವಕಾಶ ಕೊಡುವಂಥದ್ದು 2 ಸಂಸ್ಥಾನ ಇರುತ್ತೆ. ಒಂದು ಸಿಂಗನ್ನವರು ಸಂಸ್ಥಾನ, ಇನ್ನೊಂದು ಸೂರಸೇನವು ಇನ್ನೊಂದು ಸಂಸ್ಥಾನ ಇದೆ. 2 ಸಂಸ್ಥಾನ. ಇದು 2 ಸಂಸ್ಥಾನ ಅಲ್ಲಿ ಗೆದ್ದವರಿಗೆ ಕುಂತಳ ರಾಜ್ಯದ ಒಳಗಡೆ ಹೋಗಲಿಕ್ಕೆ, ಅದರ ಸೇನಾಧಿಕಾರಿಯಾಗಿಯೋ ಅಥವಾ ಸೈನ್ಯದ ಒಳಗಡೆನೋ ಅಥವಾ ಅರಮನೆ ಒಳಗಡೆನೋ ಹೋಗುವಂಥ ಅವಕಾಶ, ಲೈಕ್ ನಮ್ಮ ವಿಧಾನಸೌಧ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದಂಗೆ. ಆ ಥರ ಇವ್ರ ಜೊತೆಗೆ ಯಾರು ವಿನ್ನಾಗಿ ಅದನ್ನು ಹೋಗ್ತಾರೋ ಅವರಿಗೆ ಖಡ್ಗವನ್ನು ಕೊಡುವಂಥ ಮೇಯ್ನ್ ಇವರು ಬಂದು ಸಿಂಗನಲ್ಲೂರು ಸಂಸ್ಥಾನ. ಅದು ಅಂದರೆ ಯುದ್ಧ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಪರಿಣಿತಿ ಹೊಂದಿಸಿ ಅವ್ರನ್ನ ಟ್ರೈನಿಂಗ್ ಮಾಡಿ ಮುಂದಿನ ಇದಕ್ಕೆ ಬೇಕಾಗುವಂಥ ಅವ್ರನ್ನ ಸೆಲೆಕ್ಟ್ ಮಾಡುವಂಥ ಒಂದು ಸಂಸ್ಥಾನ. ಸ್ಥಳೀಯ ಯಕ್ಷಗಾನ ಕಲಾವಿದರು ಇರೋದ್ರ ಜೊತೆಗೆ ಸ್ಥಳೀಯ ಕಲಾವಿದರು ಅಂತ ಹೇಳಿದ್ರೆ ನಮಗೆಲ್ಲ ಯಕ್ಷಗಾನ ಕಲಾವಿದರು ಅಂದರೆ ಅವರು ಒಂದು ರೀತಿ ಸ್ಟಾರ್ಸ್, ಅದ್ರ ಜೊತೆಗೆ ಸಿನಿ ಸ್ಟಾರ್ಸು. ಈಗ ಶಿವರಾಜ್ ಕುಮಾರ್ ಅವರು ಹೇಳಿದ್ರಿ, ಹಾಗೆ ಚಂದನ್ ಶೆಟ್ಟಿ ಅವರು ಇದ್ದಾರೆ. ಅಂದರೆ ಚಂದನ್ ಶೆಟ್ಟಿ ಅವರು ಕೂಡ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ವಿಶೇಷ. ರ್ಯಾಪರ್ ಆಗಿರೋರು. ನೀವು ರ್ಯಾಪರ್ ಆಗಿ ಅವ್ರನ್ನ ನೋಡಿದರೆ, ನಾವು ಸ್ಟ್ರಗಲಿಂಗ್ ಪೀರಿಯಡಿಂದ ನಾವು ಜೊತೆಗೆ ಬಂದವರು. ಎಷ್ಟೋ ಸಾರಿ ನಾವು ಜೊತೆ ಕೂತ್ಕೊಂಡು ಏನು ಲೈಫ್ ಇಷ್ಟೇ ಆಯ್ತು ಇದು ಅಂತ ನಾವು ಜೊತೆ ಕೂತ್ಕೊಂಡು ಮಾತಾಡ್ದವ್ರು. ಆ್ಯಸ್ ಎ ಸ್ನೇಹಿತನಾಗಿ ನನಗನ್ನಿಸ್ತು ಈ ಒಂದು ಪಾತ್ರ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಲಿ ನಮ್ಮ ಜೊತೆಗೆ, ಅಲ್ಲಿಂದ ಜರ್ನಿಗೆ ಬಂದವರು ಇಲ್ಲೂ ಕ್ಯಾರಿ ಆಗಲಿ ಅಂತ ನಮ್ಗನ್ನಿಸ್ತು. ಹಾಗಾಗಿ ಅಪ್ರೋಚ್ ಆದ ನಾನು ಯಾರನ್ನೆಲ್ಲ ಅಪ್ರೋಚ್ ಆಗಿದ್ದೀನಿ ಅವರೆಲ್ಲರೂ ಪಾಪ ಒಪ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ಎಲ್ಲರೂ ಜೊತೆಗೆ ಬಂದವರು ನಾವು. ಹಾಗಾಗಿ ನನಗೆ ನನ್ನ ಜೊತೆಗೆ ಬರಲಿ ಅಂತ ನನ್ನ ಅನ್ನಿಸ್ತು. ಅವ್ರನ್ನ ಕೇಳಿದವಾಗ ಯಾರೂ ಇಲ್ಲ ನಾನು ಹೇಳಲಿಲ್ಲ. ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದ್ರಿ. ಇವನು ಗರುಡಾರಾಮ ಆಗಿರಲಿ, ಚಂದನ್ ಶೆಟ್ಟಿ ಅವರಾಗಿರಲಿ, ಪುನೀತ್ ರುದ್ರನಾಗಿರಲಿ, ಪ್ರಣವ್ ಸೂರ್ಯ ಆಗಿರಲಿ, ಇವರೆಲ್ಲ ಜೊತೆಗೆ ಬಂದವ್ರು ನಾವು. ಹಂಗಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಎಂಡಲ್ಲಿ ಬರ್ತಾರೆ ಅಷ್ಟೇ. ಸರ್, ಈಗ ಒಟ್ಟಾರೆ ಇದು ನಾನು ಎಕ್ಸ್ಟ್ರಾ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ನಾನು ಇದು ಹೆಂಗೆ ನೋಡ್ಬೇಕಂತೇಳಿ ಸಿನಿಮಾನ, ಸಾಮಾನ್ಯವಾಗಿ ನಿಮ್ಮ ಬೇರೆ ಸಿನಿಮಾಗಳ ಸಂಗೀತ ನಿರ್ದೇಶನ ಇರ್ಬೋದು, ನಿಮ್ಮ ನಿರ್ದೇಶನ ಸಿನಿಮಾ ಇರ್ಬೋದು, ಇನ್ನೊಂದು ಹೊಸ ಹೊಸ ಪ್ರಯೋಗಗಳನ್ನು ನೀವು ಸದಾ ಮಾಡ್ತಾ ಇರೋರು. ಅದೇ ಥರದ ಒಂದು ಪ್ರಯೋಗ ಇದು. ನಾನು ನಾರ್ಮಲ್ ಒಂದು ಸಿನಿಮಾ ನೋಡಿದ ಹಂಗೆ ಫೀಲ್ ಆಗ್ಬೋದಾ ಹೇಗೆ ಅಂತ ಹೇಳಿ? ಇದನ್ನು ಅಂದರೆ ಇವನ್ ನಾನು ನೋಡಿದ್ದು ನನಗೆ ನಾರ್ಮಲ್ ಸಿನಿಮಾ ಥರ ನನಗೆ ಅನಿಸ್ಲಿಲ್ಲ. ಇದು ಒಂದು ಹೊಸ
ಆಯಾಮ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅಂದರೆ ದೃಶ್ಯಕಾವ್ಯ ತುಂಬ ಇದೆ. ಆ ದೃಶ್ಯಕಾವ್ಯಗಳಲ್ಲಿ ಇಷ್ಟು ವೈಭವೀಕರಣ ಅಂದರೆ ನಮ್ಮ ವೇಷದ ವೈಭವೀಕರಣ ನನಗೆ ಎಲ್ಲೂ ಕಾಣಲಿಕ್ಕೆ ಸಿಕ್ಕಲಿಲ್ಲ ಇಲ್ಲಿ ತನಕನೂ. ಅಲ್ಲಿ ಏನು ಅವ್ರು ಮಾತಾಡೋದು ಬೇಡ, ಏನು ಬೇಡ, ಅವರು ಆ ಫ್ರೇಮಲ್ಲಿ ನಿಂತರೆ ಸಾಕಷ್ಟು ಚೆಂದ ತೋರುವಂಥ ದೃಶ್ಯಕಾವ್ಯ. ನಮ್ಮ ಕ್ಯಾಮರಾಮ್ಯಾನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಲೈಟ್ ಯೂಸ್ ಮಾಡಿ ಸಿನಿಮಾ ಶೂಟ್ ಮಾಡ್ತಾರೆ. ನನ್ನ ಮೂಲ ಉದ್ದೇಶ ಇಟ್ಟಿದೆ ಇದರಲ್ಲಿ ಲೈಟ್ ಮಾಡೋದು. ಪಾರಂಪರಿಕ ಏನು ಯಕ್ಷಗಾನ ಇದೆ, ದೊಂದಿ ಬೆಳಕು, ಆ ಬೆಳಕಲ್ಲಿ ಸಿನಿಮಾನ ನೋಡಬೇಕು ಜನರು. ನಾನು ಕಂಡಂಥ ಏನು ವಿಷನು ಹಾಗೆ ಇತ್ತು. ಸೊ ಅದನ್ನ ಹೇಳಿದ್ರೆ ಅವ್ನು ತುಂಬ ಟಫ್. ಯಾಕಂದ್ರೆ ನಾರ್ಮಲಾಗಿ ಲೈಟಿಗೆ ಈಗ 50 ರೂಪಾಯಿ ಖರ್ಚಿದ್ರೆ ಇದ್ರದ್ದು 200 ರೂಪಾಯಿ ಖರ್ಚು ಬರುತ್ತೆ. ತಲೆ ಕೆಡ್ಸ್ಕೊಳ್ಳಿಲ್ಲ ನಾವು. ನಮ್ಗೆ ಅದು ಅಚೀವ್ ಆಗಬೇಕು. ಅಂದರೆ ಪ್ರತಿ ಶೂಟ್ ಆದಮೇಲೆ ಒಳಗಡೆ ತುಂಬದು ಹೊಗೆಯನ್ನು ತೆಗಿಯೋಕ್ಕೆ ನಮ್ಗೆ ತುಂಬ ಟೈಮ್ ಬೇಕಾಗ್ತಿತ್ತು ಪ್ರತಿ ಸಲಕ್ಕೂ. ಅದೆಲ್ಲದನ್ನು ಫೇಸ್ ಮಾಡಿ ಅದನ್ನೆಲ್ಲದನ್ನು ಅಚೀವ್ ಮಾಡಿದ್ದೀವಿ. ನಿಮ್ಗೊಂದು ಬೇರೆ ಪ್ರಪಂಚ ನಿಮಗೆ ಅಲ್ಲಿ ಕಂಡವಾಗಲೇ ಆ ಗೋಲ್ಡ್ ಶೇಡೆಲ್ಲ ನೀವು ನಾರ್ಮಲ್ ಲೈಟ್ ಹಾಕಿ ಸಿಕ್ಕೋದಕ್ಕೂ ಆ ಬೆಂಕಿ ಬೆಳಕಲ್ಲಿ ಅದ್ರದ್ದು ಅದು ಫ್ರೇಮ್ ಹಿಂಗೆ ಕ್ರಿಯೇಟ್ ಆಗ್ತದೆ, ಎನ್ರಿಚ್ ಮಾಡಿ ಕೊಡ್ತಾ ಇದೆ ಇಡೀ ಸೀನ್. ತುಂಬ ಟೆಕ್ಸ್ಚರಿಂಗಿಂದ ಹಿಡಿದು ಪ್ರತಿಯೊಂದು ನಿಮ್ಗೊಂದು ಬೇರೆ ಇದನ್ನು ಕಟ್ಟಿ ಕೊಡುತ್ತೆ ಅದು. ಸೊ ಅದು ನಮ್ಮ ಯಕ್ಷಗಾನದ ಏನು ವೇಷದ ಪ್ರತಿಯೊಂದು ನಮ್ಮಲ್ಲಿ ಅಷ್ಟು ವರ್ಷದಿಂದ ಅದು ಫೈನ್ ಟ್ಯೂನ್ ಆಗಿ ಬಂದಿದೆ. ನಾವೇನು ಇವತ್ತು ಕೂತ್ಕೊಂಡು ಅಂತ ಟ್ಯೂನ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಜಸ್ಟ್ ಪ್ರೆಸೆಂಟ್ ಮಾಡಿದೆ ಅಷ್ಟೇ. ನನ್ನ ಭಾಗ್ಯ, ನನ್ನ ಜೀವಮಾನದಲ್ಲಿ ಒಂದು ಸಿಕ್ಕಂಥ ದೊಡ್ಡ ಭಾಗ್ಯ. ನನಗೆ ಇಷ್ಟು ದುಡ್ಡು ಹಾಕಿದೆ ಇದ್ರದ್ದು ಬರುತ್ತೋ ಆ ಆ್ಯಂಗಲಲ್ಲಿ ನಾನಿಲ್ಲ. ನಾನು ಆ ಆ್ಯಂಗಲಿಗೆ ಇದ್ದಿದ್ದರೆ ನಮ್ಮ ಈ ಭಾಗದಲ್ಲಿ ನಾನು 5 ಪಿಕ್ಚರ್ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದು. ಸೊ ಪ್ರತಿಫಲಾಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯ, ಈ ಭೂಮಿ ಮೇಲೆ ಹುಟ್ಟಿದೆ, ಏನೂ ತಗೊಂಬರಲಿಲ್ಲ, ಏನೂ ತಗೊಂಡು ಹೋತಿಲ್ಲ. ಇದು ನನಗೆ ಖಂಡಿತ ಗೊತ್ತಿತ್ತು. ಯಾಕಂದ್ರೆ ನಾನು ನಮ್ಮ ಊರಲ್ಲಿ ತುಂಬ ದುಡ್ಡು ಮಾಡಿದವ್ರನ್ನೂ ಕಂಡಿದೆ. ಆಯಿತಾ, ಕೊನೆಯಲ್ಲಿ ಅವ್ರನ್ನ ಮಾತಾಡ್ಸೋಕ್ಕೆ ಯಾರು ಬರ್ತಾಯಿಲ್ಲ, ನಾಳೆ ಅವ್ರು ದುಃಖ ಪಟ್ಟದನ್ನು ನಾನು ಕೇಳಿದೆ. ನಮ್ಮನ್ನೇ ಕರೆದು ಮಾತಾಡ್ಸೋದು ಇತ್ತು. ಬಟ್ ನಮ್ಮ ಬದುಕು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿರ್ಕು, ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗೋ ಥರ ಆಯ್ತು. ಪ್ರತಿಫಲಕ್ಕೆ ಎಣಿಸೋ ಬೇಡ. ಅವನಿಗೆ ನಾನು ಇಷ್ಟೆಲ್ಲ ಮಾಡಿದೆ, ನಂಗೆ ಎಂಥದ್ದು ಮಾಡಲಿಲ್ಲ ಅಂತ ಅವ್ನು ಕೊರಗೋದೇ ಬೇಡ. ನಮ್ಮ ಕೈಲಾದೇನಿತ್ತು ಭಗವಂತ ಕೊಟ್ಟದ್ದು ಎಲ್ಲ ಈ ಮಣ್ಣಿಂದೆ. ಈ ಮಣ್ಣಲ್ಲಿ ಎಲ್ಲ ರಾಜರು ಬಂದು ಹೋಯ್ರು ಅಲ್ದ, ಯಾರೂ ಉಳಿಲಿಲ್ಲ. ಎಲ್ಲರೂ ಉಳಿದು ಯಾರು ಹೇಳಿ, ಅಲ್ಲಿ ಬಂದು ಕೊಡುಗೆ ಕೊಟ್ಟು ಹೋದವ್ರು ಮಾತ್ರ ಉಳಿದಿರು ಅಲ್ದ, ಅದು ಬಿಟ್ಟು ಮತ್ತೆ ಯಾರೂ ಉಳಿದಿಲ್ಲ. ಸೊ ಹಾಗಾಗಿ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಇದು. ಮುಂದಿನ ಜನ್ರೇಷನ್ಗೆ ಏನಾದ್ರು ಒಂದು ಕೊಡಬೇಕು. ಮುಂದಿನ ಜನ್ರೇಷನ್ಗೆ ನಾವು ಒಂದು ಸ್ವಲ್ಪ ದಾರಿ ಆಯ್ಕಷ್ಟೆ. ಅದೇ ಈ ಉಸಿರು ಶಾಶ್ವತ ಅಲ್ಲ, ಹೆಸರು ಶಾಶ್ವತ ಅಂತೇಳಿ ನಿಮ್ಮ ಇಡೀ ಚಿಂತನೆ ಅದ್ರ ಮೇಲೆ ನಿಂತಿದೆ. ಅದು ನಂಗೆ ಭಾಳ ಸರಿ ಅನ್ಸೋದು. ರಿಸ್ಕ್ ತಗೊಂಬತ್ತಿಗೆ ನಮ್ಗೆಲ್ಲ ಹೆದರಿಕೆ ಆತ. ಅಂದರೆ ಈಗ ಒಂದು ಸೆಟಲ್ಡ್ ಲೈಫ್ ಇತ್ತು. ಈಗ ಸರ್ ನೀವು ಒಂದು ಹೆಸರು ಮಾಡಿದ್ರಿ, ಅದ್ರ ಜೊತೆಗೆ ಒಂದು ಫೈನಾನ್ಷಿಯಲ್ ಸ್ಟೇಬಿಲಿಟಿ ಇತ್ತು. ಆದ್ರೆ ಮತ್ತೆ ನೀವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮೂಲಕ ರಿಸ್ಕಿಗೆ ಕೈ ಹಾಕ್ತಿದ್ರಿ ಪ್ರತಿ ಸರಿ. ಅದ್ರ ಸ್ಪೆಷಲಿ ಊರು ಮತ್ತೆ ಭಾಷೆಗೋಸ್ಕರ. ಅದೇ ಹೇಳ್ತಿದ್ದು ನಾನು. ಅಂದರೆ ಮಾದರಿಯಾಗಿ ಈಗ ನಮ್ಮ ಕಾರಂತರದ್ದು ನೀವು ಲೈಫ್ ಸ್ಟೋರಿ ತಗೊಂಡ್ರು, ಪ್ರತಿ ಸಲವೂ ಒಂದು ಹೊಸತನಕ್ಕೆ ಅವ್ರದ್ದು ಒಗ್ಗಿ ಬಂದವರೇ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಹೊಸತನಕ್ಕೆ ಅದಕ್ಕೆ ಯಾವಾಗಲೂ ಮನೆ ಇಟ್ಟವ್ರು. ಅದೆಲ್ಲದು ಆ ಥರದ್ದು ಎಷ್ಟೋ ವಿಷಯಗಳನ್ನೆಲ್ಲ ನಾವು ಕೇಳಿ ನಾವೊಂದಿಷ್ಟು ಮೋಟಿವೇಟ್ ಆದದ್ದು ಇತ್ತು. ನಾನು ಹೇಳ್ತಿದ್ದು ಇನ್ನೊಂದಿಷ್ಟು ಆ ಥರ ಮೋಟಿವೇಶನ್ಗಳು ನಮ್ಮಲ್ಲಿ ಹುಟ್ಕೊಂಡಳಿ. ನನ್ನ ಉದ್ದೇಶ ಈಗ ನನ್ನ ಉದ್ದೇಶ ನಾನು ಎಲ್ಲಿದ್ನೋ ನನ್ನ ಸುತ್ತಮುತ್ತಲ ಪರಿಸರ ಏನಿದೆಯೋ ನನ್ನ ಜವಾಬ್ದಾರಿ ಅದನ್ನು ಬೆಳಕಿಗೆ ತರಬೇಕು. ಅದರಲ್ಲಿರುವಂಥ ಅಂದರೆ ನಾನು ಅತೀ ಏನು ಪಾರಂಪರಿಕ ಅಂತ ಹೇಳಿ ಇಟ್ಟರು ನಾವು ಮುಂದಿನ ಜನ್ರೇಷನ್ಗೆ ಅದನ್ನು ಕೊಡೋಕ್ಕಾಗಲ್ಲ. ಇವತ್ತು ನಾವೇನು ಈಗ ಪ್ಯಾಂಟ್ ಶರ್ಟ್ ಬಿಟ್ಟು ನಾವೇನು ಲುಂಗಿ ಹಾಕಿ ತಿರುಗ್ತಾ ಇಲ್ಲ, ಮೊಬೈಲ್ ಬಳಸ್ತಾ ಇತ್ತು. ನಾನು ಹೇಳ್ತಿದ್ದು ಕಮ್ಯುನಿಕೇಷನ್ ಆಗಲಿಕ್ಕೆ ಹೆಂಗಿತ್ತು ಅದ್ರದ್ದು ಅಡ್ವಾನ್ಸ್ ಲೆವೆಲ್ಗಿತ್ತು. ಆವಾಗ ಕಾರ್ಯವಲ್ಲಿ ಏನೇನು ಕೊಡ್ತಿದ್ರಿ, ಈಗ ಮೊಬೈಲಲ್ಲಿ ಕಳಿಸ್ತಿತ್ತು. ನಾನು ಹೇಳ್ತಿದ್ದು ಈ ಥರ ಈಗ ಏನು ಬರ್ತಾಯಿದ್ದೀವೋ ಅದರಲ್ಲಿ ನಮ್ಮ ತನವನ್ನು ಎತ್ತಿ ಹಿಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಎಕ್ಸಾಂಪಲ್ ನಾನೀಗ ಗೌರ್ಮೆಂಟ್ ಕಡೆಯಿಂದ ನಾನು ಅಪ್ರೋಚಿಗೆ ಹೊರಟದ್ದು ಅಷ್ಟೇ. ಪಾಪ ಕಷ್ಟಪಟ್ಟು ನಮ್ಮ ಇವರೆಲ್ಲ ಹಾಡ್ತಾಯಿದ್ರು, ಭಾಗವತರು, ಚಂಡಿದಾರರೆಲ್ಲ. ಅದೊಂದು ಒಳ್ಳೆ ರೀತಿಯಲ್ಲಿ ಮೆಲೋಡಿ ಅಲ್ಲಿ ಅವ್ರಿಗೆ ರೀಚ್ ಆಗೋ ಥರ ಒಟ್ಟು 45 ಮೇಳ ಇತ್ತು. 45 ಮೇಳಕ್ಕೆ ಅಟ್ಲೀಸ್ಟ್ ವೈರ್ಲೆಸ್ ಕಿಟ್ಗಳನ್ನು ಕೊಟ್ಟರೆ ಸ್ವಲ್ಪ ಅವ್ರ ಗಂಟ್ಲು ಸ್ವಲ್ಪ ಉಳಿತು. ಅದ್ರ ಜೊತೆ ಒಂದು ಒಳ್ಳೆ ಸ್ಪೀಕರ್ ಸೆಟಪ್ ಎದುರುಗಡೆ ಜನರಿಗೆ ಎಂಥ ಸುಮಧುರವಾಗಿ ಹಾಡು ಕೇಳೋ ಥರ ಆಪ್ಷನ್ ಸಿಕ್ಕಿಬಿಟ್ರೆ, ಭಾಗವತರು ಕಷ್ಟಪಟ್ಟು ಹಾಡಿದೆ, ಚಂಡಿದಾರರು ಮೊದಲಿದಾರರು ಕೈಯೆಲ್ಲ ಜಾಸ್ತಿ ನೋವು ಮಾಡ್ಕೊಂಡಿದೆ. ಇರೋದ್ರಲ್ಲಿ ಫೆಸಿಲಿಟಿಗಳನ್ನು ಅವ್ರಿಗೆ ಕೊಡೋ ಥರ ವ್ಯವಸ್ಥೆಗಳಾಗಲಿ,
ಆಯಿತಾ. ಪಾಪ ಹ್ಯಾಂಗಿಂಗ್ ಮೈಕ್ ಬಳಸ್ತಿದ್ರು. ಹ್ಯಾಂಗಿಂಗ್ ಮೈಕ್ಸ್ ಬದಲಿ ವೈರ್ಲೆಸ್ ಮೈಕನ್ನು ಬಳಸೋ ಥರ ಕೊಟ್ಬಿಟ್ರೆ ಕಿಟ್ ಇನ್ನೂ ಸ್ಪಷ್ಟವಾಗಿ ಜನರಿಗೆ ಏನು ಸಂಭಾಷಣೆಗಳನ್ನು ತಮಾಷೆಗಳನ್ನು ಎಷ್ಟೋ ಸಲ ಈ ಪಂಚ್ಗಳು ಹೋಗಿರುತ್ತೆ ಮುಂದೆ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲ ನೀಟಾಗಿ ಸಿಕ್ಕೋ ಥರ ಆಗಿಬಿಟ್ರೆ ಇದನ್ನೆಲ್ಲ ನಾನು ಹೆಂಗೆ ಅಪ್ರೋಚ್ ಹಾಕೋದು ಗೌರ್ಮೆಂಟಿಗೆ? ನನಗೆ ಅಲ್ಲಿ ಹೋಗಿ ಮಾತಾಡಿಸುವಂಥ ನನ್ನ ಹತ್ರ ರಿಸೋರ್ಸ್ ಇದ್ದರೂ ಕೂಡ ನಾನು ಅವ್ರನ್ನ ಹೆಂಗೆ ಅಪ್ರೋಚ್ ಹಾಕೋದು? ಅಪ್ರೋಚ್ ಆಯ್ಕೊಂಡು ಹೇಳ್ರೆ ಆ ವಿಭಾಗದಲ್ಲಿ ಈ ಥರದ ಪ್ರಯತ್ನ ಇದ್ರೆ ಮಾತ್ರ ಅವ್ರಿಗೆ ತೋರಿಸ್ಲಕ್ಕೆ ನಾನು ಈಗ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ನಾನು ತೋರಿಸಿದವಾಗಲೂ ನನ್ನ ಹತ್ರ ಒಂದು ಅಪ್ರೋಚ್ ಇಪ್ಪಕ್ಕೋಸ್ಕರ ನನಗೆ ಅವ್ರ ಹತ್ರ ಮಾತಾಡೋಕಾಯ್ತು. ನೋಡಿ ಇದನ್ನು ಹಿಂಗೆ ಮಾಡಿದ್ದೇನೆ, ಇವ್ರಿಗೆ ಪಾಪ ತುಂಬ ಕಷ್ಟಗಳಿದೆ, ಹತ್ರ ನಾನು 6 ತಿಂಗಳು ಕೆಲಸ, ಪಾಪ 6 ತಿಂಗಳು ದುಡಿಮೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಮುಖ್ಯವಾಗಿ ಯಾವುದೆಲ್ಲ ಪಾಯಿಂಟನ್ನು ಡಿಸ್ಕಸ್ ಮೇನ್ ಪಾಯಿಂಟ್ ಅಷ್ಟೇ ಇಟ್ಕೊಂಡು ಹೋಯ್ತೆ ನಾನು. ಅಂದರೆ ಒಂದು ನಮ್ಮ ಕಲಾವಿದರಿಗೆ 6 ತಿಂಗಳು ಕಲಾವಿದರಿಗೆ ಮತ್ತು ಹಿಮ್ಮೇಳದವರಿಗೆ ಎಲ್ಲರಿಗೂ 6 ತಿಂಗಳು ಕೆಲಸ ಇರುತ್ತೆ, 6 ತಿಂಗಳು ಕೆಲಸ ಇರೋದಿಲ್ಲ. ಇದಕ್ಕೆ ಅಂದರೆ ನೀವು ಬತ್ತಿ ಥರ ಕೊಡ್ತಿರೋ ಅಥವಾ ಅವರಿಗೆ ಕೆಲಸ ಸಿಗೋ ಥರ ಏನಾದ್ರು ವ್ಯವಸ್ಥೆ ಆಗುತ್ತೆ. ಉದಾಹರಣೆಗೆ ಬೆಂಗಳೂರಲ್ಲಿ ಯಕ್ಷಗಾನ ಇದು ಆಟಗಳಿಗೆ ಆಗ್ತಾಯಿದೆ ಆಲ್ರೆಡಿ, ಅದನ್ನು ಇನ್ನೂ ಒಂದಿಷ್ಟು ವ್ಯವಸ್ಥೆಗಳು ಆಗೋ ಥರ ಆದರೆ ಒಳ್ಳೆಯದು. ಅದಾದಮೇಲೆ ಇನ್ನೊಂದು ಈ ಭಾಗದಲ್ಲಿ ಇರುವಂಥ ಎಲ್ಲ ಕಲಾವಿದರುಗಳಿಗೂ ಒಂದು ಟ್ರೈನಿಂಗ್ ಸೆಂಟರ್ಗಳು ಸಿಗೋ ಥರ ಆಗಬೇಕು, ಅವ್ರು ಪ್ರಾಕ್ಟೀಸ್ ಮಾಡೋ ಥರ ಆಗಬೇಕು, ಅದನ್ನು ಇನ್ನೊಬ್ರಿಗೆ ಹೇಳಿಕೊಡೋ ಥರ ಆಯ್ತು. ಶಾಲೆಯ ಪಠ್ಯಪುಸ್ತಕಗಳು ಇದ್ರ ಬಗ್ಗೆ ಮೇಜರ್ ವಿಚಾರಗಳು ಬರಬೇಕು. ವರ್ಷದಲ್ಲಿ ನಡೆಯುವಂಥ ಒಂದು ಯಕ್ಷಗಾನ ಏನು ಶಾಲೆ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಯಕ್ಷಗಾನ ಮಾಡೋ ಥರ ಆಗಬೇಕು. ಇದರಲ್ಲಿರುವಂಥ ವಾಕ್ಚಾತುರ್ಯಗಳು ಎಲ್ಲರಿಗೂ ಸಿಗೋ ಥರ ಆಗಬೇಕು. ಏನು ಭಂಡಾರವೇ ಇದೆ ಅದರೊಳಗಡೆ, ಓಪನ್ ಆದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟು ತಗೊಂಡ್ರು ಇನ್ನೂ ತೆಗೆದಷ್ಟು ಬರ್ತಾ ಇರುವಂಥ ವಿಷಯ ಇದೆ ಇದರಲ್ಲಿ. ಒಬ್ಬೊಬ್ಬರು ಅದರಲ್ಲಿ ಕಲೀಲಿ, ಒಬ್ಬರು ಭಾಗವತಿಗೆ ಕಲೀಲಿ, ಒಬ್ಬರು ಚಂಡೆ ಅದನ್ನ ಕಲೀಲಿ, ಒಬ್ಬರು ಮೊದಲೇ ಕಲೀಲಿ, ಎಲ್ಲದೂ ಕಲಿಯುವಂಥ ತುಂಬ ಇದೆ. ಒಬ್ಬ ಒಳ್ಳೆ ನಟ ಆಗ್ಬೋದು. ಎಷ್ಟೋ ಹಿಸ್ಟ್ರಿ ಇನ್ಫಾರ್ಮೇಷನ್ಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಗಟ್ಟಿ ಹಾಕಿ ಕೊಡ್ತಾರೆ. ಆ ಕಥೆಗಳನ್ನು ಯಕ್ಷಗಾನ ರೂಪಕ್ಕೆ ತಗೊಬನ್ನಿ, ಅವನು ಆಟೋಮೆಟಿಕ್ಲಿ ಅದನ್ನು ಮಾತಾಡ್ತಾ. ಒಬ್ಬ ಏನು ಶಾಲೆಗೆ ಹೋಗ್ದಿದ್ದವ ಇಡೀ ಹಿಸ್ಟ್ರಿಯ ಎಲ್ಲ ಕಥೆಗಳನ್ನು 6 ಗಂಟೆ ಕಾಲ ನಿಂತ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಾನೆ ಹೇಳ್ರೆ ಅದರ ಗಟ್ಟಿತನ ನೀವೇ ಆಲೋಚನೆ ಹಾಕಿ. ಯಾರ ಮಗ ಇದು ಯಾವ ಕಾಲಘಟ್ಟದ್ದು, ಯಾವ ಹಿಸ್ಟ್ರಿ, ಎಷ್ಟನೇ ಇಸ್ವಿ ಎಲ್ಲದನ್ನೂ ಹೇಳುವಂಥ ಅಷ್ಟು ಪರ್ಫೆಕ್ಟ್ ಇನ್ಫಾರ್ಮೇಷನ್ ಎಷ್ಟೋ ಕಾಲಘಟ್ಟದಿಂದ ಬಂದಿದ್ದಾನೆ ಹೇಳ್ರಿ. ಇಷ್ಟು ಭಂಡಾರವನ್ನು ನಾವು ಒಳಗಡೆ ಇಟ್ಕೊಂಡ್ರೆ ಏನು ಪ್ರಯೋಜನ? ಇದು ನನ್ನ ಒಂದು ಉದ್ದೇಶ. ಓಪನ್ ಆಗಬೇಕು. ನಿಮ್ಮ ಮನವಿಯಲ್ಲಿ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಇದ್ರ ಜೊತೆಗೆ ಇದನ್ನು ಒಂದು ಟ್ಯಾಕ್ಸ್ ಫ್ರೀ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಶಾಲೆಗಳಿಗೂ ಈ ಇದನ್ನು ಪ್ರಯೋಗನ ತೋರಿಸುವಂಥ ಪ್ರದರ್ಶನ ಮಾಡುವಂಥದ್ದು, ಶಾಲೆ ಮಕ್ಕಳನ್ನು ಥಿಯೇಟರ್ ಚಿತ್ರಮಂದಿರಕ್ಕೆ ಕರೆತರುವಂಥ ಅಲ್ಲಿ ನಮಗೆ ಸಹಕಾರ ಬೇಕು ಅಂತ ಹೇಳಿ. ಹೆಂಗೆ ಅವ್ರ ಸ್ಪಂದನೆ ಹೆಂಗೆ ಸರ್? ಖಂಡಿತ ಇದರಲ್ಲಿ ಏನೆಲ್ಲ ಸಾಧ್ಯವಾಗುತ್ತೋ ಸರ್ಕಾರದಿಂದ ಅದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಅದರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಅದು ವರ್ಕಿಂಗ್ ಬಂದ ಮೇಲೆ. ಓಕೆ ಸರ್, ಈಗ ಯಕ್ಷಗಾನದಲ್ಲಿ ರಂಗಸ್ಥಳದಲ್ಲಿ ಒಂದು 3-4 ಪಾತ್ರಗಳನ್ನು ಬೇರೆ ಬೇರೆ ಇದನ್ನು ನೋಡಿದಾಗ ಅದೊಂಥರ ತುಂಬ ಎನ್ರಿಚ್ ರೀತಿಯಲ್ಲಿ ಕಾಣಿಸುತ್ತೆ, ಭಾಳ ಚೆಂದ ಆಗುತ್ತೆ ಆ ಸನ್ನಿವೇಶ ನೋಡಲಿಕ್ಕೆ. ಸಿನಿಮಾಗಳಲ್ಲೂ ಕೆಲವು ಕಡೆ ಕೆಲವು ಡ್ಯಾನ್ಸ್ಗಳಲ್ಲಿ ಇರ್ಬೋದು ಅಲ್ಲೆಲ್ಲ ಬಳಸ್ಕೊಂಡಿದ್ದಾರೆ ಯಕ್ಷಗಾನವನ್ನು. ಆದರೆ ಆ ಸೀನನ್ನು ನೋಡಿದಾಗಲೇ ಅಲ್ಲೊಂದು ಖುಷಿಯ ವಾತಾವರಣ, ಅದೊಂದು ಆ ಇಡೀ ಇದರಲ್ಲಿ ಒಂದು ಚಂದದ ಪ್ರೇಮ ನಿರ್ಮಾಣ ಆಗುತ್ತೆ. ಆದರೆ ಇಡೀ ಒಂದು ಸಿನಿಮಾನೇ ಯಕ್ಷಗಾನ ಆದಾಗ ನಾನು ಅದೇ ಒಂದು ಹೈಲೈಟ್ಸಲ್ಲಿ ನೋಡ್ತಿದ್ದೆ, ಅದು ಪ್ರತಿ ಪಾತ್ರನೂ ಕೂಡ ಯಕ್ಷಗಾನ ವೇಷಧಾರಿ ಆಗಿರ್ತಲ್ಲ. ಅಂದರೆ ನಾವು ವ್ಯಕ್ತಿಗಳಾಗಿ ಅಷ್ಟೇ ನೋಡ್ತೀವಿ, ಅಂದರೆ ಪ್ರತಿ ಪಾತ್ರಧಾರಿ ಯಕ್ಷಗಾನ. ಈಗ ಈ ಬೇರೆ ಹಾಲಿವುಡ್ ಸಿನಿಮಾಗಳೆಲ್ಲ ಬರ್ತಲ್ಲ ಪ್ರಾಣಿಗೆ ಸಂಬಂಧಪಟ್ಟಂಗೆ, ಅದೇ ಥರ ಇದರಲ್ಲಿ ಒಂದು ಕಂಪ್ಲೀಟ್ ಯಕ್ಷ ಲೋಕ ತೆರೆದುಕೊಂಡಂಗೆ ಕಾಣಿಸುತ್ತೆ. ಅಂದರೆ ಸರ್ ಅದೊಂದು ತುಂಬ ದೊಡ್ಡ ಪ್ರೊಸೆಸ್ ಅಲ್ಲ ಸರ್, ಪ್ರತಿ ಪಾತ್ರಧಾರಿಯನ್ನು ಇದನ್ನು ಸೆಟ್ ಮಾಡುವಂಥದ್ದು. ಅಂದರೆ ತುಂಬ ಲಾಂಗ್ ಪ್ರೊಸೆಸ್. ಬಟ್ ಅವರೆಲ್ಲರ ಸಪೋರ್ಟಿಂದ ಮಾತ್ರ ಸಾಧ್ಯ, ಅದು ಇಲ್ಲದ್ರೆ ಸಾಧ್ಯ ಇಲ್ಲ. ಅವರೆಲ್ಲರ ಸಪೋರ್ಟಿಂದ ಮಾತ್ರ ಸಾಧ್ಯ. ನಾವು ಇಲ್ಲಾಂದ್ರೆ ಇಷ್ಟೋ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅದು ಯುದ್ಧ ಸನ್ನಿವೇಶಗಳೆಲ್ಲ ಬಹಳ ದೊಡ್ಡ ಸೀಕ್ವೆನ್ಸ್ಗಳು ನಮ್ಗೆ ತುಂಬ ಟಫ್ ಆಗಿದೆ. ಅಂದರೆ ಹತ್ರ ಅಂದರೆ 500 ವೇಷಗಳು ನಿಲ್ಲಿಸ್ಕಿತ್ತು. ಅದ್ರ ಮಧ್ಯದಲ್ಲಿ ನಮ್ಮ ಮುಖ್ಯ ವೇಷಧಾರಿಗಳು ರೋಪ್ ಕೀಪೆಲ್ಲ ಹಾಕ್ಕೊಂಡು ಫೈಟ್ ಮಾಡಬೇಕಾಗಿತ್ತು. ಒಂದು ಯುದ್ಧ ಕಣದಲ್ಲಿ ಹೆಂಗೆ ಒಂದು ನಾರ್ಮಲ್ಲಿ ಪ್ರತಿಭೆ ತೋರಿಸುವಂಥ ವೀರಕಣ ವೀರಣ್ಣ ರಂಗದಲ್ಲಿ ಅದ್ರ ಅವ್ರಿಗೆ ತೋರಿಸುವಂಥ ಏನಿದೆ ಅದನ್ನು ನಮ್ಗೆ ಪಿಕ್ಚರ್ ಮಾಡೋಕ್ಕೆ ತುಂಬ ಕಷ್ಟ ಐತೆ. ಅಂದರೆ ಪ್ರತಿ ಆ್ಯಂಗಲಿಗೂ ಇವನು ಹೊಡೆದು ಬಿದ್ದಾವಾಗ ಅವರೆಲ್ಲ ಜೈಕಾರ ಹೇಳಬೇಕಾಗಿತ್ತು. ಪಾಪ ಸಂಜೆ 6 ಗಂಟೆಯಿಂದ ವೇಷ ಹಾಕ್ದವ್ರು ಬೆಳಿಗ್ಗೆ 6 ಗಂಟೆ ತನಕ ಈ ಥರ 8 ದಿವಸ ಪರಿಸ್ಥಿತಿ ಹೇಳಿ ತೀರೋದು. ಅಂದರೆ ಆ ಮಟ್ಟದ ಒಂದು ಎಲ್ಲರ ಸಪೋರ್ಟ್, ಅವರೊಬ್ಬರು ಎಲ್ಲರೂ ಸಪೋರ್ಟ್ ಇಲ್ಲದೆ ಸಾಧ್ಯವೇ ಇಲ್ಲ. ಓಕೆ
ಪ್ರತಿ ಸರಿ ಯಕ್ಷಗಾನದಲ್ಲಿ ಹೊಸ ಪ್ರಯೋಗಗಳಾದಾಗ ಒಂದು ಸಣ್ಣ ಅಪಸ್ವರ ಒಂದು ವರ್ಗದಿಂದ ಇರುತ್ತೆ. ಅದು ಅಪಸ್ವರ ಅನ್ನೋದಕ್ಕಿಂತ ಆತಂಕ, ಕಾಳಜಿ ಅಂತೇಳಿ ನಾವು ತಿಳ್ಕೊಬೋದೇನೋ. ಈಗ ಸಾಮಾಜಿಕ ಯಕ್ಷಗಾನಗಳ ಪ್ರದರ್ಶನ ಆಗೋದ್ರಲ್ಲಿ ಅಲ್ಲೂ ಒಂದು ಸಣ್ಣ ಕಾಳಜಿ ಇತ್ತು ಯಕ್ಷಗಾನದ ಬಗ್ಗೆ, ಮೂಲ ಸ್ವರೂಪ ಕಳ್ಕೊಳ್ಳುತ್ತೇನೋ ಅಂತೇಳಿ. ಸಿನಿಮಾದಲ್ಲಿ ಯಕ್ಷಗಾನ ಕಾಣಿಸ್ಕೊಂಡಾಗ ಅಥವಾ ರಿಯಾಲಿಟಿ ಶೋದಲ್ಲಿ ಯಕ್ಷಗಾನ ಕಾಣಿಸ್ಕೊಂಡಾಗ್ಲೂ ಅಂಥದ್ದೊಂದು ವಾಯ್ಸ್ ಕೇಳಿ ಬರ್ತಾ ಇತ್ತು. ಆದರೆ ನೀವೊಂದು ಸಿನಿಮಾನೇ ಸಿನಿಮಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಇದು ಹೇಗೆ ಈ ಚಾಲೆಂಜನ್ನು ಫೇಸ್ ಮಾಡ್ತೀರಿ ಅಂತೇಳಿ? ಅಲ್ಲಿ ಚಾಲೆಂಜ್ ಅಂತ ಬರೋದಿಲ್ಲ. ಒಂದು ನಮ್ಮ ನೋಡುವ ದೃಷ್ಟಿಕೋನ, ನಾವು ಆಲೋಚನೆ ಮಾಡುವ ದೃಷ್ಟಿಕೋನ. ಈಗ ಯಕ್ಷಗಾನವಾಗಿ ತೋರಿಸಿದ್ದು ನಾವು. ಅದಾದಮೇಲೆ ಯಾವ ಸಾಮಾಜಿಕದಲ್ಲಿ ಯಕ್ಷಗಾನವನ್ನು ತಂದಿಲ್ಲ, ಎರಡನೇ ಪಾಯಿಂಟು. ಅದಾದಮೇಲೆ ಯಕ್ಷಗಾನ ಕಲಾವಿದರು ಬಿಟ್ಟು ಮತ್ತಾರು ಮುಖ್ಯ ಏನು ಕಥೆಯನ್ನು ಯಾರೂ ಟ್ರಾವೆಲ್ ಮಾಡಿಲ್ಲ. ಮಾತುಗಾರಿಕೆಯಿಂದ ಹಿಡಿದು ಎಲ್ಲದೂ ಅವರೇ. ಆಮೇಲೆ ಯಕ್ಷಗಾನದ ಭಾಗವತಿಕೆಯಲ್ಲೂ ಕೂಡ ಎಲ್ಲ ಲೆಜೆಂಡರೀಸ್ನೇ ತಗೊಂಡಿದ್ದೀವಿ. ಹಿಮ್ಮೇಳದಲ್ಲೂ ಲೆಜೆಂಡರೀಸೇ ಇದ್ದಾರೆ. ಇದು ನಾವು ಏನು ಯಕ್ಷಗಾನ ನೋಡಿದವಾಗ, ಪಾರಂಪರಿಕ ಯಕ್ಷಗಾನ ನೋಡಿದಾಗ ಏನು ಕಲ್ಪನೆ ಬರುತ್ತೆ ನಮಗೆ, ಓಕೆ ರಾಜರ ಆಸ್ಥಾನದಲ್ಲಿದ್ದಾನೆ, ಅವನು ಕೂತಿದ್ದಾನೆ ಅಂತ. ಅದು ಎಲೆಬ್ರೇಟ್ ಆದರೆ ಹೆಂಗಿರುತ್ತೆ. ಸೊ ಜಸ್ಟ್ ಥಿಂಕ್ ಮಾಡಿ, ಅವನಲ್ಲಿ ಕೂತಿದ್ದಾನೆ, ಕಟ್ ಮಾಡಿದ್ರೆ ಎಲ್ಲ ಅರೈಸ್ ಆಯಿತು, ಚೌಕಿ ಎಲ್ಲ ಅರೈಸ್ ಆಯಿತು, ರಂಗ ಏನು ಮಂಟಪ ಬಂತು, ಎದುರುಗಡೆ ಮಂತ್ರಿಗಳು ವರ್ಗ ಕೂತಿದ್ದಾರೆ, ಹಿಂದ್ಗಡೆ ಸಾಮಂತರ ವರ್ಗ ಕೂತಿದ್ದಾರೆ, ಆಸ್ಥಾನ ಇದೆ, ಆಸ್ಥಾನದಲ್ಲಿ ಸಖಿಯರು ಗಾಳಿ ಹಾಕ್ತಾ ಇದ್ದಾರೆ. ಆ ಚಿತ್ರಣ ನಮ್ಗೇನು ಅವ್ರು ಹೇಳ್ತಾ ಇದ್ದಾರೆ ಅದು ವೈಭವೀಕರಣ ಆದರೆ ಹೆಂಗಿರುತ್ತೆ, ಇದು ನನ್ನ ಕಲ್ಪನೆ. ಇದು ಪ್ರತಿಯೊಬ್ಬರು ಈ ಆ್ಯಂಗಲಲ್ಲಿ ಯಕ್ಷಗಾನ ನೋಡೋ ಥರ ಆಗಬೇಕು ಅಂತ. ಇದರ 100% ಇದಾದ ಮೇಲೆ ಸಾಕಷ್ಟು ಬದಲಾವಣೆಗಳು ಯಕ್ಷಗಾನದಲ್ಲಿ ಬರುತ್ತೆ. ಅಂದರೆ ಅತಿ ಮಾಡರ್ನ್ ಅಂತ ಹೇಳ್ತಾ ಇಲ್ಲ ನಾನು. ಆ ವೇಷಗಾರಿಕೆಗಳು ಅದೆಲ್ಲ ಹಾಗೆ ಇಟ್ಕೊಂಡು, ನಾನು ಹೇಳಿದೆ ತಾಂತ್ರಿಕವಾಗಿ ನಾವು ಸ್ವಲ್ಪ ಡೆವಲಪ್ಮೆಂಟ್ ಆಗೋಣ. ಮೊದಲೇ ಸೌಂಡನ್ನು ನೀವು ಥಿಯೇಟ್ರಲ್ಲಿ ಕೇಳಿ, ಯಾವ ಇಂಟರ್ನ್ಯಾಷನಲ್ ಸೌಂಡಿಗೂ ಕಮ್ಮಿ ಇಲ್ಲ. ಆ ಮಟ್ಟದ ಪ್ರೋಸೆಸ್ ನಾನು ಎಲ್ಲ ಸಿನಿಮಾಗಳಿಗೂ ನಾನು US ಪ್ರೋಸೆಸ್ ಮಾಡಿಸ್ತೀನಿ ವರ್ಕನ್ನು. ಅವರೇ ಶಾಕ್ ಆಗಿದ್ರು, ಇದು ಯಾವುದು ಈ ರೇಂಜಿಗಿದೆ ಇದರದ್ದು ಸೌಂಡ್ ಅಂತ ಹೇಳಿ. ಹತ್ರ ಒಂದು 1600 1700 ಟ್ರ್ಯಾಕ್ಸ್ ನಾವು ವರ್ಕ್ ಮಾಡಿದ್ವಿ. ಅಷ್ಟು ಲೇಯರ್ನ ಚಂಡೆಯವರು ಬಾರಿಸಿ ರವಿಯಣ್ಣ ಐಲೇ ಮರ್ರೆ ಅಂತಿದ್ರು ಅವರು. ನೀವು ಬಾರಿಸಿ ಅಂತ ಹೇಳಿ ಆ ಲೇಯರ್ಗಳನ್ನು ತಗೊಂಡು ಇಡೀ ಥಿಯೇಟ್ರ್ ಶೇಕ್ ಆಗುತ್ತೆ. ಆ ಮಟ್ಟದ ಸೌಂಡ್ ವರ್ಕ್ ಆಗಿದೆ. ಇದೆಲ್ಲದೂ ನಮ್ಮ ಸಂಸ್ಕೃತಿ ತಾಕತ್ತು. ನಾನು ಹೇಳ್ತಿರ್ಬೋದು, ಇಲ್ಲಿ ನಾನು ಹೊರಟದ್ದು ಉದ್ದೇಶದಿಂದ ನೀವು ಆಲೋಚನೆ ಹಾಕಿ. ಇದರಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿದ ಉದ್ದೇಶವೇ ನಮ್ಮ ತಾಕತ್ತನ್ನು ತೋರಿಸೋಕ್ಕೋಸ್ಕರ, ಜಗತ್ತಿಗೆ ತೋರಿಸೋಕೆ. ನಾವಿಲ್ಲಿ ಯಾರ ಹತ್ರ ಪ್ಯಾಂಟ್ ಶರ್ಟ್ ಹಾಕ್ಸ್ಲಿಲ್ಲ, ಎಲ್ಲರೂ ಯಕ್ಷಗಾನ ವೇಷದಲ್ಲೇ ಇದ್ರು. ಸೊ ಅದಾದಮೇಲೆ ನಾವು ಹೇಳಲ್ಲ, ನಮ್ಮ ಪ್ರತಿ ಜಾಗ ಇದರಲ್ಲೂ ನಾನು ಈ ಮಣ್ಣಿನಿಂದ ಬಂದಿಪ್ಪದ್ರಿಂದ ನನಗೆ ಅದ್ರ ಪ್ರತಿಯೊಂದು ಕ್ಲಿಪ್ಪಲ್ಲೂ ನಾವು ಬಿಗಿನಿಂಗಿಗೆ ಗಾರ್ಡ್ಸ್ ಯಾರನ್ನೆಲ್ಲ ಇರ್ತಾರೆ ಎಲ್ಲರನ್ನೂ ಇಟ್ಬಿಟ್ಟು ಆ ಜಾಗದಲ್ಲಿ ಯಾರು ಚಪ್ಪಲಿ ಹಾಕೋಕಿಲ್ಲ, ಚಪ್ಪಲಿ ಇದ್ದಿದ್ರೆ ಎತ್ತಿ ತಗೊಂಡು. ಸರ್, ಅದು ನೀವು ಆಗ ಮೆನ್ಷನ್ ಮಾಡಿದ್ರಿ, ಅದೇ ದೇವರ ಸೇವೆ ರೀತಿಯಲ್ಲಿ ಪರಿಗಣಿಸಿತ. ಅದೇ ಆತ ಹೆಂಗೆಲ್ಲ ಇದು ಮಾಡಿ ಅಂದರೆ ನಾರ್ಮಲ್ ಚೌಕಿಯಲ್ಲಿ ಹೆಂಗೆ ಆಯ್ತು, ಒಂದು ಗಣಪತಿ ಪೂಜೆ ಆಯ್ತು, ಅದಾದಮೇಲೆ ಆ ಜಾಗದಲ್ಲಿ ನಾವು 100 ಮೀಟ್ರ್ ಸರೌಂಡ್ ನಾವು ಎಲ್ಲೂ ಚಪ್ಪಲಿ ಬಡೋಕಿಲ್ಲ. ಅದು ಎಲ್ಲದೂ ಚಪ್ಪಲಿ ಹಿಡೋಕೆ ಅಂತ ಒಂದು ಸಪ್ರೇಟ್ ಜಾಗ ಮಾಡಿದ್ದು. ಅದು ಕಾಡ ಇರಲಿ, ನೈಟ್ ಶೂಟ್ ಆಗಿರಲಿ, ಎಲ್ಲೇ ಆಗಿರಲಿ, ನಾವು ಅದನ್ನು ಚಾಚು ತಪ್ಪಿದ್ದು ನಾವು ಪಾಲಿಸಿದ್ದು. ಅದ್ರ ಜೊತೆಗೆ ಯಾರು ಈಗ ಕೆಲವರು ಬಂದವಾಗ ಡ್ರಿಂಕಿಂಗ್ ಮಾಡ್ಕೊ ಬಂದಿದ್ದು ನಾವು ಹಂಗೆ ವಾಪಸ್ ಕಳಿಸಿಬಿಟ್ಟಿದ್ದು. ಅವ್ನು ದುಡ್ಡು ಕೊಟ್ಟು ನೀನು ಹೋಗಪ್ಪ ತಂದೆ, ನೀನು ಬೇಡ ಅಂದರೆ. ಆಮೇಲೆ ವೇಷದವ್ರಿಗೆ ಹೇಳಿಬಿಟ್ಟಿದ್ದು, ಯಾರೇ ನಿಮ್ಗೆ ಆ ಥರ ಅನ್ಸೋದಿದ್ರು ಫಸ್ಟ್ ನಮ್ಮ ಟೀಮ್ನವ್ರಿಗೆ ಹೇಳಿಬಿಟ್ಟು ಅವ್ರನ್ನ ದುಡ್ಡು ಕೊಟ್ಟು ಅವ್ರನ್ನ ಕಳಿಸಿಬಿಡುತ್ತೆ. ನಮ್ಗೆ ಅಗತ್ಯ ಇಲ್ಲ ಅದು. ನೀವು ವೇಷ ಕಮ್ಮಿ ಆತ್ತಂತಲ್ಲಿ ಕೆಡ್ಸ್ಕೊಂಬೇಡಿ. ಯಾರು ಎಷ್ಟೋ ಸರಿ ಪಾಪ ನಮ್ಮ ಹುಡುಗರು ಜನ ಕಮ್ಮಿ ಆದ್ದಕ್ಕೆ ನಮ್ಮ ಟೀಮಿನ ಹುಡುಗರೇ ವೇಷ ಹಾಕಿ ನಿಂತೀರಿ. ಈ ಥರದ್ದೆಲ್ಲ ನಮ್ಮ ಟೀಮ್ನವ್ರು ತುಂಬ ಟೇಕ್ ಕೇರ್ ಮಾಡ್ಯಾರ. ಅಂದರೆ ಅಷ್ಟು ಟೇಕ್ ಕೇರ್ ಮಾಡೋಕ್ಕೋಸ್ಕರ ನಾವು ಈ ಯಶಸ್ಸು ಕಾಂಬಕ್ಕೆ ಸಾಧ್ಯತೆ ಅದೊಂದೇ ನಮಗೆ ಟೀಮ್ ವರ್ಕ್ ಅಲ್ಲ ಸರ್. ನಾನು ಅದು ಪ್ರತಿ ಸರಿಯೂ ನಿಮ್ಮ ಸಿನಿಮಾದಲ್ಲಿ ಒಂದು ನೋಡೋದು ಪರಿಶ್ರಮ, ರವಿ ಬಸ್ರೂರ್ ಮತ್ತು ತಂಡ ಅಂತ ಹೇಳಿದ್ರೆ ಅದು ಯಾಕಂದರೆ ಈ ಎಫರ್ಟ್ ಏನಿದೆ ಇದು ನನ್ನೊಬ್ಬನ ಹತ್ರ ಸಾಧ್ಯ ಇಲ್ಲ. ನಾನು ಸಿಂಗಲ್ ಕ್ರೆಡಿಟ್ ಹಾಕೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ತಂಡ ಇಪ್ಪಕ್ಕೋಸ್ಕರ ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಆ ತಂಡದ ಪರಿಶ್ರಮ ಪ್ರತಿ ಸರಿಯೂ ನಾವು ಏನು ನೆನಪು ಮಾಡಲೇಬೇಕು. ಅಂದರೆ ಈಗಲೂ ಅಲ್ಲಿ ಕೇಳ್ತಿತ್ತು, ಈಗಲೂ ಒಂದು ಏನೋ ಆಲೋಚನೆ ಹಾಕಿತ್ತು. ಫಸ್ಟ್ ಟೈಮ್ ಒಂದು 30 ಅಡಿದು ಕಟೌಟ್ ಯಕ್ಷಗಾನದ ಬೀಳ್ಕಂತ ಆಸೆ, ಅದ್ರದ್ದು ತಯಾರಿ ನಡೀತಾ ಇತ್ತು. ಒಂದು 3D ಕಟೌಟ್ ಇನ್ನು ಯಾರೂ ಮಾಡಲಿಲ್ಲ. ಓಕೆ, ಇದೆಲ್ಲವೂ 3D ಥರದಲ್ಲಿ ಫ್ರಂಟಿಗೆ ಬಂದು ಎಲಿವೇಟ್ ಆಗಿ ನಿಲ್ಲತ್ತು. ಒಂದು 30 ಅಡಿ ಕಟೌಟ್ ನಿಲ್ಸ್ಕೊಂತ ನಮ್ಗೆ ಆಸೆ. ಅದ್ರದ್ದು ತಯಾರಿ ನಡೀತಾ ಸ್ಪೆಷಲ್ ಅಪಿಯರೆನ್ಸ್ ಇರುತ್ತೆ ಯಕ್ಷಗಾನಕ್ಕಿಂತ. ಸರ್, ಅದೇ ಈಗ ಸಿನಿಮಾ ಏಪ್ರಿಲ್ 18ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಉಂಟು. ವೀರಚಂದ್ರಹಾಸ ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾ ಉಂಟು, ಹೇಗೆ ವ್ಯಾಪ್ತಿ ಹೇಗಿದೆ? ಟೋಟಲಿ ಬೆಂಗಳೂರು ಸಿಟಿ ಲೆವೆಲಲ್ಲಿ ನಾನು ಹತ್ರ ಒಂದು 35 ಥಿಯೇಟ್ರ್ ನಾವೀಗ ಪ್ಲ್ಯಾನ್ ಮಾಡಿದ್ವಿ ಬಿಗಿನಿಂಗಿಗೆ. ಸೊ ಅದಾದಮೇಲೆ ನಮ್ಮೆಲ್ಲ ಉಳಿದ ಕರ್ನಾಟಕ ಭಾಗದಲ್ಲಿ ಸೇರಿಸಿ ಒಂದು 35-40 ಥಿಯೇಟ್ರ್ ಬರುತ್ತೆ. ಅದಾದಮೇಲೆ ಇವತ್ತು ಬೆಳಗಿಂದ ಮಾತುಕತೆ ಆಗ್ತೈತೆ. ಇಂಟರ್ನ್ಯಾಷನಲ್ ಹತ್ರ ಒಂದು 15 ಕಂಟ್ರಿಗಳಲ್ಲಿ ನಮ್ಮ ಯಕ್ಷಗಾನ
ಇವತ್ತು ಬೆಳಿಗ್ಗೆ ಬಂದಂಥ ಸುದ್ದಿ. ಹಾಂ ಹಾಂ ಎಲ್ಲದು ಈ ನಮ್ಮ ಮಾರ್ಕೆಟಿಂಗ್ ಏನು ನಡೀತಾ ಇದೆ ಅದರದ್ದು ಭೂಮ್ ಕೇಳಿ ಬಂದಂಥ ಅವಕಾಶಗಳು. ಇದ್ರ ಜೊತೆಗೆ ಇನ್ನೊಂದು ಹೊಂಬಾಳೆ ಯಾವಾಗ ನಾವು ಅನೌನ್ಸ್ ಮಾಡಿದೆ ಅದ್ರ ಬೆನ್ನಲ್ಲೇ ನಮ್ಗೆ ಇನ್ನೊಂದು ಶುಭ ಸಮಾಚಾರ ಸಿಕ್ಕಿದ್ದು. ನಮ್ಮ ಯಕ್ಷಗಾನ ತೆಲುಗುಗೆ ಡಬ್ ಆಗ್ತಾ ಇದೆ. ಅದು ಹತ್ರ 28ನೇ ತಾರೀಕು ಅಥವಾ ನೆಕ್ಸ್ಟ್ ವೀಕಿಗೆ ಮೇ 1st ವೀಕಲ್ಲಿ ರಿಲೀಸ್ ಆಗುತ್ತೆ. ಯಕ್ಷಗಾನವನ್ನು ತೆಲುಗಲ್ಲೂ ನೋಡುವಂಥ ಒಂದು ಅವಕಾಶ. ಓಕೆ, ಸಾಂಗ್ಗಳ ಬಗ್ಗೆ ಪದಗಳು ನಾವು ಅದು ಭಾಳ 70ಕ್ಕೂ ಜಾಸ್ತಿ ಪದಗಳು ಕೇಳಿ ಹತ್ರ 70 ಪದ್ಯಗಳನ್ನು ನಾವು ಇದರಲ್ಲಿ ಬಳಸೈತೆ. 32 ರಾಗ ಬಳಸಿರು. ನಾನು ಅದಕ್ಕೆ ಪ್ರಸಾದ್ ಮುಗುಬೆಟ್ಟಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲ. ಹಿಮ್ಮೇಳದವರಿಗೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡುತ್ತೆ. ಅಂದರೆ ಅವರ ಶ್ರಮ ನಾನು ಕಲ್ಪನೆ ಮಾಡ್ಲಿಕ್ಕಿದ್ದು ಹಿಂಗೆ ಬೇಕು ಹೇಳಿ ಅದನ್ನು ಅವರು ಯಕ್ಷಗಾನದ ಚೌಕಟ್ಟಿನಲ್ಲಿ ತಗೊಬಂದು ನಾನು ಅನ್ಕೊಂಡಂಗೆ ಎಲ್ಲ ಮಾಡಿಕೊಡೋದಿತ್ತಲ್ಲ, ಅದು ನಮ್ಗೆ ಸ್ವಲ್ಪ ಟಾಸ್ಕೆ. ಯಾಕಂದ್ರೆ ನಾನು ಸ್ವಲ್ಪ ಹಠದ ಪರ್ಸನ್. ಇದು ಹಿಂಗೆ ಆಯ್ಕೆ ಅಂತ ಇದ್ರೆ ಆಯ್ಕೆ ಅದರಲ್ಲಿ ಅವರಿಗಿಪ್ಪ ಬ್ಯುಸಿ ಟೈಮಲ್ಲೂ ಬಂದು ಕೆಲಸ ಮುಗಿಸಿ ಕೊಟ್ಟಿರು. ಭಾಳ ಖುಷಿ ಆಯ್ತು. ಈಗ ರವಿ ಬಸ್ರೂರು ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಅಂತೇಳಿ ಸ್ಟುಡಿಯೋನ ಆರಂಭ ಮಾಡಿದಾಗ ನೀವು ದೊಡ್ಡ ಕನಸನ್ನು ಕಟ್ಟಿಕೊಂಡೇ ಊರಿಗೆ ಬಂದವರು. ನೀವು ಅಷ್ಟೇ ಬರಲಿಲ್ಲ, ನಾನು ಅದೇ ಮಾತಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ. ರವಿ ಬಸ್ರೂರು ಅವರು ಊರೆಲ್ಲ ಸ್ಟುಡಿಯೋ ಮಾಡೋದ್ರ ಜೊತೆಗೆ ಊರಿನ ಹೆಸರನ್ನ ಜಗತ್ತಿಗೆ ತೋರಿಸಿದ್ರು. ಇಂಡೈರೆಕ್ಟಾಗಿ ಅದೆಷ್ಟು ಬಿಸ್ನೆಸ್ಗಳು ಡೆವಲಪ್ ಆಗಿರ್ಬೋದು ಊರಲ್ಲಿ ಅಂತ ಹೇಳಿ ಅದ್ರ ಡಿಪೆಂಡೆಂಟ್ ಆಗಿರುವಂಥದ್ದು. ನೂರಾರು ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಬೇರೆ ಬೇರೆ ವಿಭಾಗದವರು ನಿಮ್ಮ ಸ್ಟುಡಿಯೋಗೆ ಬರ್ತಾರೆ. ವಾರಗಳ ಕಾಲ, ತಿಂಗಳ ಕಾಲ ಇಲ್ಲಿ ಇದ್ದಿದ್ದೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಸರ್. ನಂಗೆ ಮೊದಲಿಗೆ ನಿಮ್ಮ ಸ್ಟುಡಿಯೋ ಕಲ್ಪನೆ ಬಗ್ಗೆ ಸಣ್ಣದಾಗಿ ಹೇಳಿ. ಮತ್ತು ಸ್ಟುಡಿಯೋ ಕಲ್ಪನೆ ಅಂದರೆ ಏನಾದರೂ ಯಾವುದೇ ಊರ ಇಲ್ಲಿ ಅಲ್ಲಿ ಏನಾದ್ರು ಒಂದು ಮಾರ್ಕೆಟಿಂಗ್ ಹಬ್ ಕ್ರಿಯೇಟ್ ಆದಾಗ ಮಾತ್ರ ನಿಮಗೆ ಮಿಕ್ಕಿದ್ದೆಲ್ಲದೂ ಆ್ಯಂಗಲ್ಗಳು ಓಪನ್ ಆಯ್ತು. ಆ ದಿಕ್ಕಿನಲ್ಲಿ ನನಗನ್ಸೋದು, ನಾನು ಬೆಂಗಳೂರಲ್ಲಿ ಮಾಡ್ಕೊಂತ ನಾನು ಡಿಸೈಡ್ ಮಾಡಿದವಾಗ ನನಗನ್ಸೋದು ಒಂದೇ. ಸೊ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಿದ್ದೆ. ಇದು ನಾನು ಊರಿನ ಬಿಟ್ಟು ಬಂದೋದಕ್ಕೂ ಇದಕ್ಕೂ ಸಂಬಂಧ ಇಲ್ದಂಗೆ ಆಯ್ತು. ನನ್ನ ಮಾರ್ಕೆಟಿಂಗ್ ಏನು ಟಾಪಿಕ್ ಇತ್ತು ಅದನ್ನು ನಾನು ಊರಲ್ಲೇ ಮಾಡ್ಕೊಂತ ಹೇಳಿ ನಾನು ನನ್ನ ವ್ಯವಹಾರ ಕ್ಷೇತ್ರವನ್ನು ಊರಿಗೆ ಶಿಫ್ಟ್ ಮಾಡಿಬಿಟ್ಟೆ. ಬಿಗಿನಿಂಗಲ್ಲಿ ಎಲ್ಲರೂ ಒಂದು ಹಂತಕ್ಕೆ ನಮ್ಮ ಸ್ನೇಹಿತರ ಒಳಗೆ ನಿನಗೆ ಮಂಡಿ ಹಾಳಾಯ್ತು, ನಿನಗೆ ಅಷ್ಟು ಅಲ್ಲಿ ಹೋಗಿ ಆಗಳಕ್ಕೆ ಇನಿಷಿಯಲ್ ನಾವು ಫಸ್ಟ್ ರೌಂಡ್ ವರ್ಕ್ ಮಾಡೋದಕ್ಕೆ 6.5 ಕೋಟಿ ಇನ್ವೆಸ್ಟ್ಮೆಂಟ್. ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಹತ್ರ ರೀಡೆವಲಪ್ಮೆಂಟ್ ಎಲ್ಲ ಸೇರಿಸಿ 14ರಿಂದ 15 ಕೋಟಿ ಹಾಕಿತ್ತಿಲ್ಲ. ಸೊ ಇದೆಲ್ಲವೂ ನನ್ನ ಒಂದು ಹಠ ಆದ್ರೆ ಹೋದ್ರೆ ನೋಡಿ. ಬಟ್ ಇದರಿಂದ ಒಂದು ಆದಂಥ ಡೆವಲಪ್ಮೆಂಟ್ ಏನಿದೆ, ಫೈನಾನ್ಷಿಯಲ್ ಡೆವಲಪ್ಮೆಂಟ್ ನಮ್ಮ ಊರಿಗೆ ನನಗೆ ಗೊತ್ತಿದ್ದಂಗೆ ಇಲ್ಲಿ ತನಕ ಹತ್ರ ಒಂದು ಮೋರ್ ದೆನ್ ಒಂದು 20 ಕೋಟಿ ಹತ್ರ ನಮ್ಮ ಊರಿಗೆ ಬಂದಿದೆ. ಯಾಕಂದರೆ ಅವರೆಲ್ಲ ಬಂದು ತಿಂಗ್ಳುಗಟ್ಟಲೆ ಇಲ್ಲಿ ಇದ್ದಾವಾಗ ಅದರಲ್ಲಿ ಆಗುವಂಥ ಹೋಟೆಲ್ ಎಕ್ಸ್ಪೆನ್ಸಸ್ಸು, ಟ್ರಾವೆಲ್, ಟ್ರಾನ್ಸ್ಪೋರ್ಟು, ಫುಡ್ಡು, ಅದಾದಮೇಲೆ ಯಾವುದೋ ವಿಸಿಟಿಂಗ್ ಪ್ಲೇಸಿಗೆ ಹೋದರು, ಯಾವುದೋ ಟೆಂಪಲಿಗೆ ಹೋದರು, ಎಲ್ಲವೂ ಸಾಧ್ಯತೆಗಳಿದೆ. ನಾವು ಹೆಜ್ಜೆ ಇಡಬೇಕಷ್ಟೆ. ಇಲ್ಲಿ ಸದ್ಯದಲ್ಲಿ ತುಂಬ ಆಲೋಚನೆ ಯೋಜನೆಗಳನ್ನು ಹಾಕಿಟ್ಕೊಂಡಿದೆ. ಸದ್ಯ 2026 ಅಷ್ಟೊತ್ತಿಗೆ ನಿಮ್ಗೆ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಸುದೀರ್ಘವಾಗಿ ಇನ್ಫಾರ್ಮೇಷನ್ಗಳು ಬರುತ್ತೆ, ನಿಮ್ಗೆ ಗೊತ್ತಾಗ್ತದೆ ಸರ್. ಅದ್ರ ನಡುವೆ ನೀವೊಂದು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಒಂದು ಪ್ರೀ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಯೂನಿಟನ್ನು ಕಂಪ್ಲೀಟಾಗಿ ಈ ಭಾಗದವರಿಗೆ ಮಾಡಿಕೊಡುವಂಥ. ಹೌದು, ನನಗಂದರೆ ಇಲ್ಲಿ ಸಿನಿಮಾಗಳ ಆಯ್ಕನ ಹೇಳಿದ್ರೆ ಅವ್ರಿಗೊಂದು ಬೇಸಿಕ್ ಸೆಟಪ್ಗಳು ಸಿಕ್ಕುತ್ತಾರೆ ಆಯ್ಕೆ ಯಾರಿಗೆ ಇಲ್ಲಿ ಈ ಭಾಗದ ಜನರಿಗೆ, ಇಲ್ಲಿನ ಏನು ಸಿನಿಮಾ ಮಾಡ್ಕೊಂತಂದವರಿಗೆ ಅಥವಾ ಆ ಥರ ಮೇಯ್ನ್ಲಿ ಸಿನಿಮಾ ಫೋಕಸ್ ಅವ್ರಿಗೊಂದು ಬೇಸಿಕ್ ಸೆಟಪ್ ಇಲ್ಲಿ ನಾನು ಡಬ್ಬಿಂಗ್ ಸ್ಟುಡಿಯೋ ಒಂದು ಮಾಡಿದೆ. DA ಸ್ಟುಡಿಯೋ ಇತ್ತು. ಎಲ್ಲದೂ ಇಂಡೋರಲ್ಲೇ ಎಲ್ಲ ಕೆಲಸ ಹಾಕ್ತಾರೆ. ಚಿಕ್ಕ ಬಜೆಟಲ್ಲಿ ಕುಂದಾಪುರ ಭಾಷೆನ ಇಟ್ಕೊಂಡು ಸಿನಿಮಾ ಮಾಡೋರಿಗೆ ಒಂದು ವ್ಯವಸ್ಥೆಗಳು ಸಿಕ್ಕಂತ ಹೇಳಿ ಟೋಟಲ್ ಸೆಟಪ್ ವರ್ಕ್ ಮಾಡಿದೆ. ಸರ್ ಆದಷ್ಟು ಬೇಗ ಅದನ್ನ ಅನೌನ್ಸ್ಮೆಂಟ್ ಮಾಡಿದೆ. ಎಸ್ ಸರ್. ಫೈನಲಿ ವೀರಚಂದ್ರಹಾಸನ್ ಬಗ್ಗೆ ಏನು ಹೇಳ್ತೀನಿ ಸರ್? ವೀರಚಂದ್ರಹಾಸ ಒಂದು ನನ್ನ ಜೀವಮಾನದ ಒಂದು ಅದ್ಭುತ ಪ್ರಯತ್ನ. ಒಬ್ಬ ಕರಾವಳಿಗನಾಗಿ, ನನ್ನ ಯಕ್ಷ ಪ್ರೇಮಿಯಾಗಿ, ಸೊ ಇದನ್ನು ಜನರಿಗೆ ತಲುಪಿಸ್ಬೇಕಂತ ನನ್ನ ಆಸೆ. ಆ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 18ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬರ್ತಿತ್ತು. ಯಕ್ಷದ ಗಾನದಿಂದ ನಾವು ಎಲ್ಲರೂ ತುಂಬ ಪಡೆದಿತ್ತು. ಅದನ್ನೆಲ್ಲ ವಾಪಸ್ ಕೊಡುವಂಥ, ಯಕ್ಷಗಾನಕ್ಕೆ ಒಂದು ಏನು ಬಲ ಕೊಡುವಂಥ ಕಾಲ ಬಂದಿತ್ತು. ನಿಮ್ಮೆಲ್ಲರ ಬಾಹು ಇದಕ್ಕೆ ಸೇರಲಿ, ಯಕ್ಷಗಾನವನ್ನು ಪ್ರಪಂಚ ನೋಡುವಂತಾಗಲಿ, ಯಕ್ಷಗಾನ ವಿಶ್ವಗಾನ ಆಗಲಿ ಅಂತ ಹೇಳಿ ನಾನು ಇಷ್ಟಪಡ್ತೆ. ಇದೇ ಏಪ್ರಿಲ್ 18ಕ್ಕೆ ಬನ್ನಿ, ಎಲ್ಲರೂ ಯಕ್ಷಗಾನದ ಹಬ್ಬವನ್ನು ಆಚರಿಸುವ, ಇಡೀ ಪ್ರಪಂಚಕ್ಕೆ ಕರಾವಳಿಗರ ನಾವಾಗಿ ಯಕ್ಷಗಾನವನ್ನು ಎತ್ತಿ ಹಿಡಿದು ತೋರಿಸುವ ಅಂತ ಹೇಳ್ಕೊಂಡು ನಮ್ಮ ಆಶಯವೂ ಅಷ್ಟೇ ಸರ್. ನಿಮ್ಮೆಲ್ಲ ಪ್ರಯತ್ನಗಳು, ನಿಮ್ಮೆಲ್ಲ ಸಾಹಸಗಳು, ಅದು ಎಲ್ಲದಕ್ಕೂ ಯಶಸ್ಸು ಸಿಕ್ಕು. ನಿಮಗೆ ಯಶಸ್ಸು ಸಿಕ್ತು ಅಂತ ಹೇಳಿದ್ರೆ ನೀವು ಮತ್ತಷ್ಟು ಸಾಹಸ ಮಾಡಲಿಕ್ಕೆ ಹೊರಡ್ತೀರಿ ಅಂತೇಳಿ ನಮಗೆ ಖಂಡಿತ ನಂಬಿಕೆ ಇತ್ತು. ಹಾಗೆ ಈ ವೀರಚಂದ್ರಹಾಸ ಕೂಡ ಎಲ್ಲ ಥಿಯೇಟರ್ಗಳಲ್ಲಿ ರಾರಾಜಿಸಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಈ ಸಂದರ್ಶನ ಮುಗಿಸ್ತಿತ್ತು. ಕುಂದಾಪುರ.com ಜೊತೆಗೆ ಇಷ್ಟೊತ್ತು ಉಪಸ್ಥಿತರಿದ್ದು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ನಿಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದ. ಏಪ್ರಿಲ್ 18ಕ್ಕೆ ಸಿಕ್ಕುವ ಯಕ್ಷಗಾನದ ಹಬ್ಬವನ್ನು ಆಚರಿಸೋಣ.